अनेकदा वाचूया. ಇನ್ನೊಂದು ಸಾರಿ वाचूया. ಓದಿಕೊಳ್ಳೋಣವಾ? हालेलुया. तयार आहेत? ओके, मोठ्यानं वाचायला पाहिजे. ಗಟ್ಟಿಯಾಗಿ ಓದಬೇಕಾಗಿದೆ. ओके, सगळे ओपन केलं. कन्नडामध्ये आहे, इकडं कन्नಡದಲ್ಲಿ ಇದೆ. ಓಕೆ, 1 2 3. ನಮ್ಮಲ್ಲಿ Now to him who is able to do more than we ask or imagine ಅತ್ಯಧಿಕವಾದದ್ದನ್ನು ಮಾಡಲು his power and ಶಕ್ತನಾದ strength, for ದೇವರಿಗೆ him be ಸಭೆಯಲ್ಲಿಯೂ glory ಕ್ರಿಸ್ತ forever. ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಸ್ತೋತ್ರ. ಆಮೆನ್. आमेन आमेन. ताली बजा के परमेश्वर को धन्यवाद देंगे. ಚಪ್ಪಾಳೆ ತಟ್ಟಿ ಕರ್ತನಿಗೆ ವಂದನೆ ಸಲ್ಲಿಸೋಣ. थैंक यू जीसस. हालेलुया. ಹಾಲೆಲೂಯಾ. बैठ सकते हैं. ನೀವು ಕೂತ್ಕೊಳ್ಬಹುದು. ये वचन कहता है कि परमेश्वर हम जो विचार करते हैं, अपेक्षा करते हैं, उससे भी बढ़कर कर सकता है. ಈ ವಚನ ಹೇಳ್ತದೆ, ನಾವು ಏನನ್ನ ಎಲ್ಲ ಯೋಚಿಸ್ತೇವೋ ಅದಕ್ಕಿಂತ ಹೆಚ್ಚಾಗಿ ಕರ್ತನು ಮಾಡುವಂತವನಾಗಿದ್ದಾನೆ. लेकिन कभी-कभी हमारे माइंड में क्या चलता है मालूम है? ಆದ್ರೆ ಕೆಲವೊಮ್ಮೆ ನಮ್ಮ ಮನಸ್ಸಿನಲ್ಲಿ ಏನ್ ನಡೀತದೆ ಗೊತ್ತಾ? जो अदृश्य है वो करेगा परमेश्वर. ಯಾವುದು ಕಾಣದೇ ಇರುವುದನ್ನು ಕರ್ತನು ಮಾಡ್ತಾನ. ओके, क्या छोड़ो पास्टर, जो दृश्य है वही नहीं हो रहा. ಕಾಣ್ತಾ ಇರುವುದೇ ಆಗ್ತಾ ಇಲ್ಲ ಬಿಡಿ ಪಾಸ್ಟ್ರೆ. अभी अदृश्य जो हम सोच रहे हैं उसका तो दूरी बात है. ಮತ್ತೆ ಕಾಣದೇ ಇರುವುದನ್ನು ಅದರ ವಿಷಯವಾಗಿ ಯೋಚಿಸುವುದು ಅದು ಬಹಳ ದೊಡ್ಡದ ವಿಷಯವಾಗಿದೆ. नहीं, परमेश्वर कर सकता है. ಇಲ್ಲ, ಕರ್ತನು ಮಾಡುವವನಾಗಿದ್ದಾನೆ. परमेश्वर कर सकता है. ಕರ್ತನು ಮಾಡ್ತಾನೆ. हाथ उठा के कहिए परमेश्वर कर सकता है. ಕರವನ್ನು ಎತ್ತಿ ಹೇಳೋಣ, ಕರ್ತನೇ ನೀನು ಮಾಡ್ತೀಯಾ. अपनी छाती ठोक के कहिए मेरा परमेश्वर कर सकता है. ಎದೆ ಬಡಿದು ನಾವು ಹೇಳಬೇಕು, ನನ್ನ ಕರ್ತನು ಮಾಡ್ತಾನೆ. ओके, दिल से कहना चाहिए मेरा परमेश्वर कर सकता है. ನನ್ನ ಕರ್ತನು ಮಾಡ್ತಾನೆ. हालेलुया. ಹಾಲೆಲೂಯಾ. डाउट है तो भी बोलिए चिल्ला के मेरा परमेश्वर कर सकता है. ಸಂಶಯ ಇರುವುದಾದ್ರೂ ಕೂಡ ನಾವು ಗಟ್ಟಿಯಾಗಿ ಹೇಳೋಣ, ನನ್ನ ಕರ್ತನು ಮಾಡ್ತಾನೆ. मैं ये ध्यान कर रहा था और सीख रहा था. ನಾನು ಇದನ್ನು ध्याನ ಮಾಡಿ ಕಲಿತಾ ಇರುವಾಗ एक बाइबल पंडित है, उनका नाम है विलियम बार्क्ले. ಒಬ್ಬ ಬೈಬಲ್ ಪಂಡಿತ್ ಇದ್ದಾರೆ, ಅವರ ಹೆಸರು ವಿಲಿಯಂ ಬಾರ್ಕ್ಲೆ ಎಂಬುದಾಗಿ. उन्होंने एक अच्छा कोटेशन लिखा है जो मुझे बहुत टच हो गया. ಅವರು ಒಂದು ಒಳ್ಳೆ ಕೊಟೇಶನ್ ಅನ್ನು ಬರೆದಿದ್ದಾರೆ, ಅದು ನನಗೆ ಬಹಳ ಸ್ಪರ್ಶನೀಯ इंग्लिश ಆಯಿತು. में मैं पढ़ता हूँ, बाद में हम हिंदी में, मराठी में, कन्नड़ा में पढ़ेंगे. ಹಿಂದಿ ಇಂಗ್ಲಿಷ್ ನಲ್ಲಿ ನಾನು ಓದ್ತೇನೆ, ಅದಾದ ಮೇಲೆ ಕನ್ನಡ, ಮರಾಠಿ, ಹಿಂದಿಯಲ್ಲಿ ನಾವು ಓದೋಣ. ओके, विलियम बार्क्ले जी ने कहा है, ವಿಲಿಯಂ ಬಾರ್ಕ್ಲೆ ಅವರು ಹೀಗೆ ಹೇಳಿದ್ದಾರೆ, our prayers are often limited because of our faith and visions are limited. ನಮ್ಮ ಪ್ರಾರ್ಥನೆಯು ಬಹಳ ಸೀಮಿತವಾಗಿದೆ, ಏಕೆಂದ್ರೆ ನಮ್ಮ ದರ್ಶನ, ನಮ್ಮ ಬೇಡಿಕೆ ಅದು ಸೀಮಿತದಲ್ಲಿದೆ. So हमारी प्रार्थना हमेशा सीमित है क्योंकि हमारा विश्वास और हमारा दर्शन वो सीमित रहता है. ನಮ್ಮ ನಂಬಿಕೆ ಮತ್ತೆ ನಮ್ಮ ದರ್ಶನ ಅಷ್ಟೇ ಆಗಿರುವ ಕಾರಣ ನಮ್ಮ ಪ್ರಾರ್ಥನೆ ಕೂಡ ಅಷ್ಟಕ್ಕೆ ಒಂದು ಸೀಮಿತವಾಗಿದೆ. But God whom we serve, he is not confined to our request and our visions and our faith. ಆದ್ರೆ ಯಾವ ಕರ್ತನನ್ನು ನಾವು ಆರಾಧಿಸ್ತೇವೋ ಆತನು ಅಷ್ಟಕ್ಕೆ ಸೀಮಿತನಲ್ಲ, ಅದಕ್ಕಿಂತ ಹೆಚ್ಚಾಗಿದ್ದಾನೆ. ओके, जो परमेश्वर की हम सेवा करते हैं, ಯಾವ ಕರ್ತನನ್ನು ನಾವು ಸೇವೆ ಸಲ್ಲಿಸ್ತೇವೋ हमारे विश्वास, हमारी मांग, हमारे दर्शन और हम जो सोचते हैं उसको सीमित नहीं है. ನಮ್ಮ ಬೇಡಿಕೆ, ನಮ್ಮ ಒಂದು ನಂಬಿಕೆ, ನಮ್ಮ ಒಂದು ವಿಶ್ವಾಸ ಏನಿದೆ ಅದಕ್ಕೆ ಆತನು ಸೀಮಿತನಲ್ಲ. He is able to answer even beyond what we dare to pray. ನಾವು ಯಾವುದನ್ನು ಪ್ರಾರ್ಥಿಸುವುದರಲ್ಲಿ ಧೈರ್ಯ ಮಾಡ್ಲಿಕ್ಕೆ ಆಗೋದಿಲ್ಲವೋ ಅಂತ ವಿಷಯಗಳನ್ನು ಕೂಡ ಉತ್ತರಿಸುವುದಕ್ಕಾಗಿ ಆತನು ಶಕ್ತನಾಗಿದ್ದಾನೆ. ನಾವು ಯಾವ ವಿಷಯದಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಧೈರ್ಯ ಮಾಡೋದಿಲ್ಲ, ಆ ವಿಷಯ ಅದಕ್ಕಿಂತ ಹೆಚ್ಚಾಗಿನೂ ಆತನ ಮಾಡ್ಲಿಕ್ಕೆ ಏನಂದ್ರೆ ಯೋಗ್ಯನಾಗಿದ್ದಾನೆ. हालेलुया. 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 जो हम प्रार्थना करने के लिए धैर्य नहीं करते ना, उससे भी बढ़कर वो करने के लिए योग्य है. ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿ ನಮ್ಮಲ್ಲಿ ಧೈರ್ಯ ಬರೋದಿಲ್ಲವೋ ಅದಕ್ಕಿಂತ ಹೆಚ್ಚಾಗಿ ಮಾಡುವುದಕ್ಕಾಗಿ ಆತನು ಶಕ್ತನಾಗಿದ್ದಾನೆ. ओके, इंग्लिश में मैं पढ़ता हूँ. ಇಂಗ್ಲಿಷ್ ಅಲ್ಲಿ ನಾನು ಓದ್ತೇನೆ. He is able to answer beyond what we dare to pray. Dare बोलना, डेयरिंग बोलते हैं ना, dare to pray. हालेलुया. 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 ये बहुत मुझे टच हो गया. ಇದು ನನಗೆ ಬಹಳ ಸ್ಪರ್ಶನೆ ಆಯಿತು. ओके, मैं इधर चिल्ला के प्रचार कर रहा हूँ. ಇಲ್ಲಿ ಕೂಗಿ ಏನೋ ನಾನು ಪ್ರಚಾರ ಮಾಡ್ತಾ ಇದ್ದೇನೆ. लेकिन मेरे जीवन में भी ऐसे डर के माहौल बहुत बार आए हैं. ನನ್ನ ಜೀವಿತದಲ್ಲಿಯೂ ಕೂಡ ಹೆದರಿಕೆ ಒಂದು ವಾತಾವರಣ ಅನೇಕ ಸಾರಿ ಬಂದಿದೆ. ओके, ऐसा मैंने भी सोचा है. ಹೀಗೆ ನಾನು ಕೂಡ ಯೋಚನೆ ಮಾಡಿದ್ದೇನೆ, क्या ये होगा, ಇದಾಗ್ತದಾ, क्या ये होगा, ಇದಾಗ್ತದಾ, क्या ये होगा. ಇದಾಗ್ತದಾ. लेकिन ये कोटेशन मुझे टच किया. ಆದ್ರೆ ಈ ಕೊಟೇಶನ್ ನನಗೆ ಸ್ಪರ್ಶನೆ ಆಯಿತು.
क्योंकि मैं होगा बोल के मैं जो सवाल कर रहा हूं उससे भी बढ़कर परमेश्वर करने की योग्य है. ಇದು ಆಗ್ತದಾ ಎಂಬ ಪ್ರಶ್ನೆ ನನ್ನಲ್ಲಿ ಬರುವಾಗ ಅದಕ್ಕಿಂತ ಮೀರಿ ಮಾಡುವ ಕರ್ತನು ನನ್ನೊಟ್ಟಿಗೆ ಇದ್ದಾನೆ. जो प्रार्थना करने के लिए हमें डेयरिंग नहीं है वो उससे भी ज्यादा करने के लिए परमेश्वर योग्य है. ಯಾವ ವಿಷಯಕ್ಕಾಗಿ ಪ್ರಾರ್ಥಿಸುವುದಕ್ಕಾಗಿ ನಮ್ಮಲ್ಲಿ ಧೈರ್ಯ ಇಲ್ಲ, ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಮಾಡುವ ಕರ್ತನು ನಮ್ಮೊಟ್ಟಿಗೆ ಇದ್ದಾನೆ. हालेलुया हालेलुया हालेलुया. हालेलुया. मैं ऐसा विचार कर रहा था, ನಾನು ಹೀಗೆ ಯೋಚನೆ ಮಾಡ್ತಾ ಇದ್ದೆ, परमेश्वर वो डेयरिंग मुझे दे दे. ಕರ್ತನೆ ಆ ಧೈರ್ಯವನ್ನು ನನಗೆ ಕೊಡು. ओके बोलिए परमेश्वर वो डेयरिंग मुझे दे दे. ನಾವು ಹೇಳೋಣ, ಕರ್ತನೆ ಆ ಧೈರ್ಯವನ್ನು ನನಗೆ हाथ ಕೊಡು. उठा के कहिए, दोनों हाथ उठा के, परमेश्वर वो डेयरिंग प्रार्थना करने का डेयरिंग मुझे दे दे. ಆ ಎರಡು ಕರವನ್ನು ಎತ್ತಿ ಹೇಳೋಣ, ಕರ್ತನೆ ಇಂಥ ಪ್ರಾರ್ಥನೆಗಳನ್ನು ಮಾಡುವ ಧೈರ್ಯವನ್ನು ನನಗೆ ಕೊಡು. अगर मेरा परमेश्वर मैं डेयरिंग करता नहीं प्रार्थना करने के लिए उससे भी बढ़कर कर सकता है तो मैं प्रार्थना करूंगा तो कितना कुछ कर सकता है. ನಾನು ಪ್ರಾರ್ಥಿಸುವುದಕ್ಕಾಗಿ ಧೈರ್ಯ ಮಾಡದೇ ಇರುವ ವಿಷಯಗಳಿಗಿಂತ ಹೆಚ್ಚಾಗಿ ಮಾಡುವ ಕರ್ತನು ನನ್ನೊಟ್ಟಿಗೆ ಇರುವುದಾದ್ರೆ ಅಂತ ವಿಷಯಗಳಿಗೆ ಪ್ರಾರ್ಥಿಸುವಾಗ ಎಷ್ಟು ಹೆಚ್ಚಾಗಿ ನನ್ನ ಕರ್ತನು He will ಮಾಡಬಹುದು. do happily for that. He will happily do that. ಅದನ್ನು ಸಂತೋಷವಾಗಿ ಆತನು He ಮಾಡಬಹುದು, will do excitedly. ಉತ್ಸಾಹದಿಂದ ಅದನ್ನು He ಮಾಡಬಹುದು. will do proudly because my children are having faith. ಆತನು ಹೆಮ್ಮೆಯಿಂದ ಅದನ್ನು ಮಾಡಬಹುದು, ಏಕೆಂದ್ರೆ ನನ್ನ ಮಕ್ಕಳಲ್ಲಿ ಅಂತ ನಂಬಿಕೆ ಇದೆ ಇದೆ ಅಂತ ತಿಳ್ಕೊಂಡು. Hallelujah. Hallelujah. अपने हाथ उठा के कहेंगे, ನಮ್ಮ ಕರವನ್ನು ಎತ್ತಿ ನಾವು ಹೇಳೋಣ, Lord give me that daring to pray. ಕರ್ತನೆ ಆ ಧೈರ್ಯವನ್ನು ನನಗೆ ಕೊಡು, ಪ್ರಾರ್ಥಿಸುವ ಆ मुझे वो ಧೈರ್ಯವನ್ನು daring ನನಗೆ दे दे ಕೊಡು. प्रार्थना करने के लिए. ಪ್ರಾರ್ಥಿಸುವುದಕ್ಕಾಗಿ ಆ ಧೈರ್ಯವನ್ನು ನನ್ನಲ್ಲಿ ಹಾಕು. Hallelujah. Hallelujah. ताली बजा के परमेश्वर को धन्यवाद देंगे. ಚಪ್ಪಾಳೆ ತಟ್ಟಿ ಕರ್ತನಿಗೆ ವಂದನೆಯನ್ನು ಸಲ್ಲಿಸೋಣ. चलिए इस वचन के तरफ आएंगे. ಈ ವಚನದ ಕಡೆಗೆ ನಾವು तो ಬರೋಣ. ये वचन जो है ये वचन के पहले 14वें वचन से पढ़ेंगे तो वो पूर्ण आपको समझ में आता है. 14ನೇ ವಚನವನ್ನು ಓದುವುದಾದ್ರೆ ಆ ಎಲ್ಲ ಈ ಭಾಗದ 14ರಿಂದ 14ರಿಂದ ಓದುವುದಾದ್ರೆ ಆ ಇಡೀ ಭಾಗದ ವಿಷಯವಾಗಿ ನಿಮಗೆ ತಿಳಿದು ಬರ್ತದೆ. अभी पॉल इधर प्रार्थना कर रहा है. ಇಲ್ಲಿ ಪೌಲನು ಪ್ರಾರ್ಥಿಸ್ತಾ ಇದ್ದಾನೆ. पॉल के हर एक पत्र में प्रार्थना बहुत जरूरी है. ಪೌಲನ ಪ್ರತಿಯೊಂದು ಪತ್ರಿಕೆಯಲ್ಲಿ ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾಗಿದೆ. आप पॉल की पत्रिका देखेंगे तो ಪೌಲನ ಪತ್ರಿಕೆಯನ್ನು ನೋಡುವುದಾದ್ರೆ, आई प्रे मैं आपके लिए प्रार्थना कर रहा हूँ. ನಾನು ನಿಮಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ, आपको देख के मैं स्तुति कर रहा हूँ. ನಿಮ್ಮನ್ನು ನೋಡಿ ನಾನು ಸ್ತುತಿಸ್ತಾ ಇದ್ದೇನೆ. बहुत जगह लिखा है ಅನೇಕ ಭಾಗಗಳಲ್ಲಿ क्योंकि वो ಬರೆಯಲ್ಪಟ್ಟಿದೆ. प्रार्थना करने वाला व्यक्ति था, ಆತನು ಪ್ರಾರ್ಥನೆ ಮಾಡುವ ವ್ಯಕ್ತಿಯಾಗಿರುವ स्तुति ಕಾರಣ करने वाला व्यक्ति था. ಸ್ತುತಿ ಮಾಡುವ ವ್ಯಕ್ತಿಯಾಗಿದ್ದನು. बहुत जगह लिखा है मैं इसके लिए प्रार्थना कर रहा हूँ. ಅನೇಕ ಭಾಗದಲ್ಲಿ ಬರೆಯಲ್ಪಟ್ಟಿದೆ, ಇದಕ್ಕಾಗಿ ನಾನು मैं ಪ್ರಾರ್ಥಿಸ್ತಾ घुटने ಇದ್ದೇನೆ, टिका के आपके लिए मांग रहा हूँ. ಮೊಣಕಾಲೂರಿ ನಿಮಗಾಗಿ ನಾನು ಬೇಡ್ತಾ ಇದ್ದೇನೆ. तो प्रार्थना पॉल प्रार्थना कर रहा है. ಪೌಲನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ओके प्रार्थना के एंड में वो ऐसा कह रहा है. ಪ್ರಾರ್ಥನೆಯ ಕೊನೆ ಭಾಗಕ್ಕೆ ಆತನು ಹೀಗೆ ಹೇಳ್ತಾ ಇದ್ದಾನೆ. 20वें वचन में वो कह रहा है, 20ನೇ ವಚನದಲ್ಲಿ ಹೇಳ್ತಾ अब ಇದ್ದಾನೆ, मैं विश्वास करता हूँ ನಾನು ನಂಬುತ್ತೇನೆ कि वो योग्य है और वो एबल है, सामर्थी है, जो कुछ मैंने मांगा है उससे भी बढ़कर, मैं विचार करता हूँ उससे भी बढ़कर वो करेगा. ಆತನು ನಾನು ಬೇಡುವುದಕ್ಕಿಂತ ಹೆಚ್ಚಾಗಿ ಮಾಡುವುದಕ್ಕೆ ಯೋಗ್ಯನಾಗಿದ್ದಾನೆ. पॉल ने क्या प्रार्थना किया? ಪೌಲನು ಏನನ್ನು ಪ್ರಾರ್ಥಿಸಿದನು? 16वां वचन देखेंगे तो 14ನೇ ವಚನ वो ನೋಡುವುದಾದ್ರೆ, प्रार्थना कर रहा है कि हर एक विश्वासी अंदर में वो बलवान बन जाए. ಪ್ರತಿಯೊಂದು ವಿಶ್ವಾಸಿ ಒಳಗಡೆಯಿಂದ ಅವರು ಬಲಶಾಲಿಗಳಾಗಬೇಕು. 16वां वचन. 16ನೇ ವಚನ. 17वें वचन में 17ನೇ ವಚನದಲ್ಲಿ वो ये ऐसे प्रार्थना कर रहा है ಆತನು ಹೀಗೆ ಪ್ರಾರ್ಥಿಸ್ತಾ ಇದ್ದಾನೆ, that Christ may dwell in everyone's heart. ಕ್ರಿಸ್ತನು ಒಂದು ಎಲ್ಲರ ಒಂದು ಹೃದಯದಲ್ಲಿ ಆತನು ನೆಲೆಗೊಳ್ಳಲಿ ಎಂಬುದಾಗಿ. And not only that, ಅಷ್ಟೇ ಅಲ್ಲ, we may be rooted and established in love. ನಾವು ಪ್ರೀತಿಯಲ್ಲಿ ಬೇರೂರಬೇಕು ಮತ್ತೆ ಪ್ರೀತಿಯಲ್ಲಿ ನಾವು ಹೆಚ್ಚಾಗಬೇಕು और ಎಂಬುದಾಗಿ. 18वां वचन कहता है 18ನೇ ವಚನ कि ಹೇಳ್ತದೆ, परमेश्वर हमें ज्ञान दे दे और वो प्रकटीकरण दे दे. ಕರ್ತನು ನಮಗೆ ಜ್ಞಾನವನ್ನು ಕೊಡ್ಲಿ ಮತ್ತೆ ಪ್ರಕಟೀಕರಣವನ್ನು ಕೊಡ್ಲಿ. किसका प्रकटीकरण? ಯಾವುದರ ವಿಷಯವಾಗಿ कि परमेश्वर ಪ್ರಕಟೀಕರಣ? का प्यार कितना ऊंचा है, कितना गहरा है, कितना चौड़ा है. ಕರ್ತನ ಪ್ರೀತಿ ಎಷ್ಟು ಆಳವಾಗಿದೆ, ಎಷ್ಟು ಎತ್ತರವಾಗಿದೆ, ಎಷ್ಟು ಅಗಲವಾಗಿದೆ. ये सब समझने के लिए ಇದನ್ನೆಲ್ಲ ತಿಳ್ಕೊಳ್ಳುವುದಕ್ಕಾಗಿ पॉल प्रार्थना कर रहा है. ಪೌಲನು ಪ್ರಾರ್ಥಿಸ್ತಾ So ಇದ್ದಾನೆ. पॉल एफिसी कलीसिया के लिए प्रार्थना कर रहा है. ಪೌಲನು ಎಫೆಸಿಯರ ಸಭೆಗಾಗಿ ಪ್ರಾರ್ಥಿಸ್ತಾ ಇದ್ದಾನೆ. और प्रार्थना करने के बाद ಪ್ರಾರ್ಥನೆ ಮಾಡಿದ ಮೇಲೆ प्रार्थना करने वाला व्यक्ति ಪ್ರಾರ್ಥನೆ ಮಾಡುವಂತ ವ್ಯಕ್ತಿ एज अ क्लाइमैक्स आगे ಕ್ಲೈಮ್ಯಾಕ್ಸ್ ಆಗಿ क्लाइमैक्स के जैसा, ಒಂದು ಕ್ಲೈಮ್ಯಾಕ್ಸಿನ ಹಾಗೆ, अंत के जैसा ಒಂದು ಕೊನೆಗೊಳಿಸುವ ಹಾಗೆ विश्वास से कह रहा है, ನಂಬಿಕೆಯಿಂದ ಹೇಳ್ತಾ मैंने ये ಇದ್ದಾನೆ, प्रार्थना किया है ನಾನು ಇದನ್ನು ಪ್ರಾರ್ಥಿಸಿದ್ದೇನೆ और मुझे मालूम है ಮತ್ತೆ ನನಗೆ ಗೊತ್ತಿದೆ जिस परमेश्वर के पास मैं प्रार्थना किया हूँ ಯಾವ ಕರ್ತನ ಬಳಿಗೆ ನಾನು ಪ್ರಾರ್ಥಿಸಿದೆನೋ वो सामर्थ्यशील है. ಆತನು ಶಕ್ತಿಶಾಲಿಯಾಗಿದ್ದಾನೆ, ओके सामर्थ्यशाली ಆಗಿದ್ದಾನೆ. ಆತನು ಸಾಮರ್ಥ್ಯವುಳ್ಳವನಾಗಿದ್ದಾನೆ. क्या किसके लिए सामर्थ्य है वो? ಯಾವುದಕ್ಕಾಗಿ
ಆತನು जो ಸಾಮರ್ಥ್ಯನಾಗಿದ್ದಾನೆ. मैं मांगा हूं और जो मैं सोचा हूं उससे भी बढ़कर करने के लिए वो सामर्थ्य है. ಏನನ್ನು ನಾನು ಬೇಡಿದ್ದೇನೋ, ಏನನ್ನು ನಾನು ಯೋಚನೆ ಮಾಡಿದ್ದೇನೋ ಅದಕ್ಕಿಂತ ಹೆಚ್ಚಾಗಿ ಮಾಡುವುದಕ್ಕಾಗಿ ಸಾಮರ್ಥ್ಯ मैं जो ಉಳ್ಳವನಾಗಿದ್ದಾನೆ. सोच रहा था, ನಾನು ಯೋಚನೆ ಮಾತ್ರ कौन ಮಾಡ್ತಾ ये ಇದ್ದೇನೆ. बात कह रहा है? ಇದನ್ನು ಯಾರು ಹೇಳ್ತಾ ಇದ್ದಾರೆ? प्रार्थना न करने वाला व्यक्ति नहीं कह रहा, प्रार्थना करने वाला व्यक्ति कह रहा है. ಪ್ರಾರ್ಥನೆ ಮಾಡದೇ ಇರುವ ವ್ಯಕ್ತಿ ಇದನ್ನು ಹೇಳ್ತಾ ಇಲ್ಲ, ಪ್ರಾರ್ಥನೆ ಮಾಡುವ ವ್ಯಕ್ತಿ ಇದನ್ನು ಹೇಳ್ತಾ इसके ಇದ್ದಾನೆ. लिए तो पॉल की पत्रिका में जैसे मैं कह रहा था, ಅದಕ್ಕಾಗಿ ಪೌಲನ ಪತ್ರಿಕೆಯಲ್ಲಿ ನಾನು ಹೇಳಿದ ಹಾಗೆ थोड़े जगह ऐसे पॉल ने लिखा है, ಕೆಲವೊಂದು ಭಾಗದಲ್ಲಿ ಪೌಲನು ಹೀಗೆ मैं आंसू ಬರೆದಿದ್ದಾನೆ, बहा के आपके लिए प्रार्थना कर रहा हूं. ನಾನು ಕಣ್ಣೀರನ್ನು ಸುರಿಸಿ ನಿಮಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ. प्रार्थना का अनुभव है उसको, ಆತನಿಗೆ ಪ್ರಾರ್ಥನೆಯ ಒಂದು ಅನುಭವವಿದೆ, उसने ये अनुभव किया होगा. ಆತನು ಇದನ್ನು और ಅನುಭವಿಸಿರಬಹುದು. इसके लिए पॉल कह रहा है, ಅದಕ್ಕಾಗಿ ಪೌಲನು ಹೇಳ್ತಾ मैंने ये सब ಇದ್ದಾನೆ, प्रार्थना किया है, ನಾನು ಇದನ್ನೆಲ್ಲ अब ಪ್ರಾರ್ಥಿಸಿದ್ದೇನೆ, मैं जानता हूं ಮತ್ತೆ ನನಗೆ ಗೊತ್ತಿದೆ he is able to do immeasurably more than what we ask or imagine. ನಾನು ಯೋಚಿಸುವುದಕ್ಕಿಂತ ಹೆಚ್ಚಾಗಿ ಅದಕ್ಕಿಂತ ಮೀರಿ ಮಾಡುವುದಕ್ಕೆ, ಕೇಳೋಕ್ಕಿಂತ ಯೋಚಿಸೋಕ್ಕಿಂತ, ನಾವು ಬೇಡುವುದಕ್ಕಿಂತ ಯೋಚಿಸುವುದಕ್ಕಿಂತ ಹೆಚ್ಚಾಗಿ ಮಾಡುವುದಕ್ಕಾಗಿ ಆತನು ಶಕ್ತನಾಗಿದ್ದಾನೆ. वो सामर्थ्य है. ಆತನು ಸಾಮರ್ಥ್ಯ कहीं ಉಳ್ಳವನಾಗಿದ್ದಾನೆ. हाथ उठा के मेरा परमेश्वर सामर्थ्य परमेश्वर ಕರವನ್ನು है. ಎತ್ತಿ ನಾವು ಹೇಳೋಣ, ನನ್ನ ಕರ್ತನು ಸಾಮರ್ಥ್ಯ ಉಳ್ಳ He is ಕರ್ತನಾಗಿದ್ದಾನೆ. able. ಆತನು He ಯೋಗ್ಯನಾಗಿದ್ದಾನೆ. is able. ಆತನು इंग्लिश ಯೋಗ್ಯನಾಗಿದ್ದಾನೆ. में कहेंगे he is able. He is able. इंग्लिश में He is able. मोठ्यानं म्हणा जरा इंग्लिश. और एक बार, He is able. और एक बार. He is able. ओके, इंग्लिश पण आम्ही शिकवतो इकडं. हालेलुया, Hallelujah. हालेलुया. Hallelujah. कारण ते एबल जो शब्द आहे ना त्याच्यामध्ये खूप पंच आहे. ಏಬಲ್ ಎಂಬುದಾಗಿ ಹೇಳುವಾಗ ಅದರಲ್ಲಿ ಬಹಳ ಒಂದು ಶಕ್ತಿ ಇದೆ. कन्नड आणि हिंदी मराठी मध्ये सामर्थ्य बोल के डाला है. ಕನ್ನಡ ಮತ್ತೆ ಹಿಂದಿ ಮರಾಠಿಯಲ್ಲಿ ಸಾಮರ್ಥ್ಯನು ಎಂಬುದಾಗಿ ಹೇಳಲ್ಪಟ್ಟಿದೆ. ओके, सो ये परमेश्वर जो है वो सामर्थ्यशील है. ಕರ್ತನು ಆತನು ಸಾಮರ್ಥ್ಯ ಉಳ್ಳವನಾಗಿದ್ದಾನೆ. हालेलुया. Hallelujah. ओके, किसके लिए वो सामर्थ्य है? ಯಾವುದಕ್ಕಾಗಿ ಆತನು ಸಾಮರ್ಥ್ಯನಾಗಿದ್ದಾನೆ? 4 वचन हम देखेंगे. 4 ವಚನಗಳನ್ನು ನಾವು ನೋಡೋಣ. ओके, रोम 16वां अध्याय 25वां वचन पढ़ेंगे तो ರೋಮಾಪುರದವರಿಗೆ 16ನೇ ಅಧ್ಯಾಯ 22ನೇ ವಚನ ಓದುವುದಾ? 25ನೇ वचन. 25ನೇ ವಚನವನ್ನು रोम ಓದುವುದಾದ್ರೆ 16:25 वाचा बघूया. मराठी आणि कन्नडमध्ये. हा, 16:25. हा, ಅನಾದಿಯಾಗಿ ಗುಪ್ತವಾಗಿದ್ದ ಮಮ್ರವು ಈಗ ಪ್ರಕಾಶಕ್ಕೆ ಬಂದು ನಿತ್ಯನಾದ ದೇವರ ಅಪ್ಪಣೆಯ ಪ್ರಕಾರ ಪ್ರವಾದಿಗಳ ಗ್ರಂಥಗಳ ಮೂಲಕ ಅನ್ಯ ಜನರೆಲ್ಲರಿಗೆ ನಂಬಿಕೆ ಎಂಬ ವಿಧೇಯತ್ವವನ್ನು ಉಂಟು ಮಾಡುವುದಕ್ಕೋಸ್ಕರ ತಿಳಿಸಲ್ಪಟ್ಟಿದೆ. ಪ್ರಕಾಶಕ್ಕೆ ಬಂದಿರುವ ಈ ಮಮ್ರಕ್ಕೆ ಅನುಸಾರ, ಅಂದರೆ ಯೇಸು ಕ್ರಿಸ್ತನ ವಿಷಯವಾದಂಥ ನಾನು ಸಾರುವಂಥ ಸುವಾರ್ತೆಗನುಸಾರ ನಿಮ್ಮನ್ನು ಸ್ಥಿರಪಡಿಸುವುದಕ್ಕೆ ಶಕ್ತನಾಗಿರುವ ಎಲ್ಲರೂ ಹೇಳ್ರಿ, ನಿಮ್ಮನ್ನು ಸ್ಥಿರಪಡಿಸುವುದಕ್ಕೆ ಶಕ್ತನಾಗಿರುವ ಜ್ಞಾನನಿಧಿಯಾದ ಒಬ್ಬನೇ ದೇವರಿಗೆ ಯೇಸು ಕ್ರಿಸ್ತನ ಮೂಲಕ ಯುಗ ಯುಗಾಂತರಗಳಲ್ಲಿಯೂ ಸ್ತೋತ್ರವಾಗಲಿ. ಓಕೆ, ನಿಮ್ಮನ್ನು ಸ್ಥಿರಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ. हालेलुया, हालेलुया. मराठीमध्ये वाचा. आता जे रहस्य योग्यत गुप्त ठेवले होते, हा. परंतु आता जे प्रगट झाले आहे हा. आणि सर्व राष्ट्रीतील लोकांनी विश्वासाचे अधीन व्हावे म्हणून संतानाने देवाचे ज्ञानाने संदेष्टाचे लिखाद्वारे त्यांना जे कळवित आले आहे त्या रहस्याचे प्रकटीकरण अनुसाराचे माझे सुवार्ताप्रमाणे व येशू ख्रिस्ताविषयी घोषणाप्रमाणे तुम्हाला स्थिर करण्यास सामर्थ्य असा. ओके, जस्ट असंच म्हणा, तुम्हाला स्थिर करण्यास सामर्थ्य आहे. तुम्हाला स्थिर करण्यास सामर्थ्य असे. मोठ्यानं, तुम्हाला स्थिर करण्यास सामर्थ्य असा. मोठ्यानं. तुम्हाला स्थिर करण्यास सामर्थ्य असा. ओके, हालेलुया, हालेलुया. Hallelujah. आम्हाला स्थिर करण्यास तो सामर्थ्य आहे. ನಮ್ಮನ್ನು ಸ್ಥಿರಪಡಿಸುವುದಕ್ಕಾಗಿ ಆತನು ಸಾಮರ್ಥ್ಯ In English, ಉಳ್ಳವನಾಗಿದ್ದಾನೆ. to establish us in the gospel, in this, to establish us, he is able to establish us in this.
ನಮ್ಮನ್ನು ಸ್ಥಿರಪಡಿಸುವುದಕ್ಕಾಗಿ ಆತನು ಯೋಗ್ಯನಾಗಿದ್ದಾನೆ. ओके, इधर पूर्ण पढ़ेंगे तो पॉल ऐसा कह रहा है, ಸಂಪೂರ್ಣ ಓದುವುದಾದ್ರೆ ಪೌಲನು जो ಹೀಗೆ शुभ ಹೇಳ್ತಾನೆ, वर्तमान मैं प्रचार कर रहा हूँ, ಯಾವ ಶುಭ ವರ್ತಮಾನವನ್ನು ನಾನು ಪ್ರಚಾರ ಮಾಡ್ತಾ इसको पहले ಇದ್ದೇನೆ, घोषणा किया गया था, ಇದನ್ನು ಮುಂಚೆ ಘೋಷಣೆ ಮಾಡಲಾಗಿತ್ತು. भविष्यवक्ता इसको घोषणा किए, ಪ್ರವಾದಿಗಳು ಇದನ್ನು वो ಘೋಷಣೆ रहस्य ಮಾಡಿದ್ದಾರೆ. था, ಅದು यीशु के ರಹಸ್ಯವಾಗಿತ್ತು, द्वारा प्रकट हो गया, ಯೇಸುವಿನ ಮೂಲಕ मैं इसका ಪ್ರಕಟಣೆ प्रचार ಆಯಿತು. कर रहा हूँ, ನಾನು ಇದನ್ನು ಪ್ರಚಾರ और ಮಾಡ್ತಾ ये ಇದ್ದೇನೆ. शुभ वर्तमान में ಮತ್ತೆ ಈ ಶುಭ ವರ್ತಮಾನದಲ್ಲಿ आपको स्ट्रॉन्ग खड़ा करने के लिए वो सामर्थ्य है ನಿಮ್ಮನ್ನು ಸ್ಥಿರವಾಗಿ ನಿಲ್ಲಿಸುವುದಕ್ಕಾಗಿ ಆತನು ಶಕ್ತಿ जो ಉಳ್ಳವನಾಗಿದ್ದಾನೆ. आपने सुना है, ನೀವೇನನ್ನು जो आप ಕೇಳಿದ್ದೀರೋ, वचन आप विश्वास किए हैं, ಯಾವ ವಚನವನ್ನು ನೀವು ನಂಬುತ್ತಾ उस ಇದ್ದೀರೋ, वचन के ऊपर, ಆ ವಚನದ उस ಮೇಲೆ, शुभ वर्तमान के ಆ ऊपर ಶುಭ ವರ್ತಮಾನದ ಮೇಲೆ आपको स्ट्रॉन्ग खड़ा करने के लिए वो सामर्थ्य है. ನಿಮ್ಮನ್ನು ಸ್ಥಿರವಾಗಿ ನಿಲ್ಲುವುದಕ್ಕಾಗಿ ಆತನು ಸಾಮರ್ಥ್ಯ ಉಳ್ಳವನಾಗಿದ್ದಾನೆ. ये पहला कदम रहना चाहिए. ಇದು ಮೊದಲನೇ ಹೆಜ್ಜೆ ಆಗಿರಬೇಕು. ओके, हम सुनते हैं ನಾವು ಕೇಳ್ತೇವೆ, लेकिन उसपे स्ट्रॉन्ग रुकते नहीं ಆದ್ರೆ है. ಅದರಲ್ಲಿ ನಾವು ಬಲವಾಗಿ ನಿಂತುಕೊಳ್ಳುವುದಿಲ್ಲ. इसके लिए तो बहुत लोग प्रार्थना शुरुआत में आना जाना मिस करना बहुत करते हैं. ಅದಕ್ಕಾಗಿ ಪ್ರಾರಂಭದಲ್ಲಿ ಪ್ರಾರ್ಥನೆಗೆ ಬರುವುದು ತಪ್ಪಿಸುವುದು ಇಂತ ಪ್ರಾರಂಭದಲ್ಲಿ ಅನೇಕರು ಹೀಗೆ ಮಾಡ್ತಾರೆ. क्योंकि जो सुने हैं वो वचन के ऊपर वो लोग स्ट्रॉन्ग खड़े नहीं है. ಏಕೆಂದ್ರೆ ಯಾರು ಇದನ್ನು ಕೇಳಿದ್ದಾರೋ ಅವರು ವಚನದಲ್ಲಿ ಬಲವಾಗಿ ನಿಂತುಕೊಳ್ಳಿಲ್ಲ. लेकिन पॉल इधर कह रहा है, ಆದ್ರೆ ಪೌಲನು ಇಲ್ಲಿ ಹೇಳ್ತಾ ಇದ್ದಾನೆ, मैं विश्वास करता हूँ ನಾನ್ ನಂಬುತ್ತಾ जो ಇದ್ದೇನೆ, शुभ वर्तमान मैंने प्रचार किया है, ಯಾವ ಶುಭ ವರ್ತಮಾನವನ್ನು ನಾನು जो ಪ್ರಚಾರ पहले ಮಾಡಿದ್ದೇನೋ, रहस्य था, ಯಾವುದು ಮುಂಚೆ उस ರಹಸ್ಯವಾಗಿತ್ತು, शुभ वर्तमान के ऊपर ಆ ಶುಭ ವರ್ತಮಾನದ ಮೇಲೆ आपको स्थिर करने के लिए वो सामर्थ्य है. ನಿಮ್ಮನ್ನು ಸ್ಥಿರಪಡಿಸುವುದಕ್ಕಾಗಿ ಆತನು ಯೋಗ್ಯನಾಗಿದ್ದಾನೆ. आज के भाषा में ಇವತ್ತಿನ ಭಾಷೆಯಲ್ಲಿ जो वचन हमने सुना है, ಯಾವ ವಚನವನ್ನು ನಾವು इस ಕೇಳಿದ್ದೇವೋ, वचन के ऊपर हमें स्थिर करने के लिए वो सामर्थ्य ಈ है. ವಚನದ ಮೇಲೆ ಸ್ಥಿರವಾಗಿ ನಿಂತುಕೊಳ್ಳುವುದಕ್ಕಾಗಿ ಆತನು ಸಾಮರ್ಥ್ಯ चलो अपना ಉಳ್ಳವನಾಗಿದ್ದಾನೆ. हाथ उठाइए. ಬನ್ನಿ ನಮ್ಮ ಕರಗಳನ್ನು और ಮೇಲೆ ऐसा ಕೆತ್ತೋಣ. कहिए, ಹೀಗೆ ನಾವು ಹೇಳೋಣ, परमेश्वर ಕರ್ತನೆ, तेरे वचन के ऊपर स्थिर करने के लिए तू सामर्थ्य ನಿನ್ನ है. ವಚನದಲ್ಲಿ ಸ್ಥಿರವಾಗಿರುವುದಕ್ಕಾಗಿ ನೀನು ಸಾಮರ್ಥ್ಯ ಉಳ್ಳವನಾಗಿದ್ಯಾ. तो मुझे तू मुझे स्थिर कर. ನೀನ್ ನನ್ನನ್ನು ಸ್ಥಿರಪಡಿಸು. Lord, I believe that you are able to establish me according to your word. ಕರ್ತನೆ, ನಾನು ನಂಬುತ್ತೇನೆ ನಿನ್ನ ವಚನದ ಅನುಸಾರವಾಗಿ ನನ್ನನ್ನು ಸ್ಥಿರಪಡಿಸ್ತೀಯಾ. Okay, Lord, you establish me according to your word. ನಿನ್ನ ವಚನಕ್ಕೆ ಅನುಸಾರವಾಗಿ ನನ್ನನ್ನು ಹೆಚ್ಚಾಗಿ ಮಾಡು, ನನ್ನನ್ನು ನನ್ನನ್ನು ಸ್ಥಿರಪಡಿಸು. ಸ್ಥಿರಪಡಿಸು, तू मुझे स्थिर कर परमेश्वर. ನನ್ನನ್ನು ನೀನು ಸ್ಥಿರಪಡಿಸು. हालेलुया, ಹಾಲೆಲೂಯಾ, हालेलुया. और ಹಾಲೆಲೂಯಾ. ये सामर्थ्य सिर्फ परमेश्वर में है. ಈ ಸಾಮರ್ಥ್ಯ ಕರ್ತನಲ್ಲಿ ಮಾತ್ರವಿದೆ. अगर दूसरी कोरिन्थी 9वां अध्याय 8वां वचन पढ़ेंगे तो 2 ಕೊರಿಂಥಿ 9ನೇ ಅಧ್ಯಾಯ 8ನೇ ವಚನ ಓದುವುದಾದ್ರೆ उधर देने के विषय में लिखा गया है. ಅಲ್ಲಿ ಕೊಡುವ ವಿಷಯದಲ್ಲಿ और ಬರೆಯಲ್ಪಟ್ಟಿದೆ. पॉल ऐसा कह रहा है, ಪೌಲನು ಹೀಗೆ ಹೇಳ್ತಾ मैं ಇದ್ದಾನೆ, विश्वास करता हूँ ನಾನ್ ನಂಬುತ್ತೇನೆ, जो परमेश्वर की मैं सेवा करता हूँ, ಯಾವ ಕರ್ತನ ಸೇವೆಯನ್ನು ನಾನು ಮಾಡ್ತಾ हम ಇದ್ದೇನೋ उसकी सेवा के लिए दिए हैं, ಆ ಸೇವೆಗಾಗಿ ನಾವು ಕೊಟ್ಟಿದ್ದೇವೆ. और वो आपको आशीर्वादित करने के लिए सामर्थ्य है. ಮತ್ತೆ ಆತನು ನಮ್ಮನ್ನು ಆಶೀರ್ವದಿಸುವುದಕ್ಕಾಗಿ ಯೋಗ್ಯನಾಗಿದ್ದಾನೆ. वो हमें स्थिर करने के लिए सामर्थ्य है. ನಮ್ಮನ್ನು ಸ್ಥಿರಪಡಿಸುವುದಕ್ಕಾಗಿ ಸಾಮರ್ಥ್ಯ वो ಉಳ್ಳವನಾಗಿದ್ದಾನೆ. हमें आशीष देने के लिए सामर्थ्य है. ನಮ್ಮನ್ನು ಆಶೀರ್ವದಿಸುವುದಕ್ಕಾಗಿ ಸಾಮರ್ಥ್ಯ जब हम परमेश्वर ಉಳ್ಳವನಾಗಿದ್ದಾನೆ. के राज के लिए देते हैं, ಯಾವಾಗ ನಾವು ಕರ್ತನ ರಾಜ್ಯಕ್ಕಾಗಿ हम ಕೊಡ್ತೇವೋ, इंसान को नहीं देते, ನಾವು ಮನುಷ್ಯರಿಗೆ ಕೊಡ್ತಾ ಇಲ್ಲ, इंस्टीट्यूशन को नहीं देते, ಯಾವ ಸಂಸ್ಥೆಗೆ ನಾವು ಕೊಡ್ತಾ ऑर्गेनाइजेशन ಇಲ್ಲ, को नहीं देते, ಯಾವ हम ಆರ್ಗನೈಸೇಷನ್ परमेश्वर को देते हैं. ನಾವು और ಕರ್ತನಿಗೆ परमेश्वर ಕೊಡ್ತಾ, कभी कर्जा नहीं रखता. ಮತ್ತೆ ಕರ್ತನು ಎಂದಿಗೂ ಸಾಲವನ್ನು वो ಇಡುವವನಲ್ಲ. क्या करता है? ಆತನೇನ್ वो ಮಾಡ್ತಾನೆ? किसके लिए सामर्थ्य है? ಆತನು ಯಾವುದಕ್ಕಾಗಿ ಸಾಮರ್ಥ್ಯ जो हमें ಉಳ್ಳವನಾಗಿದ್ದಾನೆ? दिए हैं उससे भी 10 गुना हमें आशीष देने के लिए वो सामर्थ्य है. ನಾವು ಎಷ್ಟು ಕೊಟ್ಟಿದ್ದೇವೋ ಅದಕ್ಕೆ 10ರಷ್ಟು ತಿರುಗಿ ಕೊಡುವುದಕ್ಕಾಗಿ ಆತನು ಸಾಮರ್ಥ್ಯ ಉಳ್ಳವನಾಗಿದ್ದಾನೆ. वो आशीष देने के लिए सामर्थ्य है. ಆತನು ಆಶೀರ್ವದಿಸುವುದಕ್ಕಾಗಿ ಸಾಮರ್ಥ್ಯನಾಗಿದ್ದಾನೆ. यूद के पत्र में 24वां वचन पढ़ेंगे तो जुड ಯೂದನ ಪುಸ್ತಕ 24ನೇ ಅಧ್ಯಾಯದಲ್ಲಿ ವಚನದಲ್ಲಿ पहला ಓದುವುದಾದ್ರೆ, अध्याय एक ही अध्याय है. 1ನೇ ಅಧ್ಯಾಯ 24ನೇ ವಚನದಲ್ಲಿ एक ही ಓದುವುದಾದ್ರೆ, अध्याय उस पत्र में. ಆ ಪತ್ರಿಕೆಯಲ್ಲಿ ಒಂದೇ ಅಧ್ಯಾಯವಿದೆ. उधर युद्ध ऐसा कह रहा ಅಲ್ಲಿ है, ಯೂದನು ಹೀಗೆ ಹೇಳ್ತಾ वो ಇದ್ದಾನೆ, हमें गिरने से बचाने के लिए सामर्थ्य है. ನಾವು ಬೀಳುವುದರಿಂದ ನಮ್ಮನ್ನು ಕಾಪಾಡುವುದಕ್ಕಾಗಿ ಆತನು ಸಾಮರ್ಥ್ಯ और ಉಳ್ಳವನಾಗಿದ್ದಾನೆ. वो सामर्थ्य है हमें निर्दोष करके परमेश्वर के सामने प्रेजेंट करने के लिए. ನಮ್ಮನ್ನು ನಿರ್ದೋಷಿಯನ್ನಾಗಿ ಮಾಡಿ ಕರ್ತನ ಮುಂದೆ ತರುವುದಕ್ಕಾಗಿ ಆತನು ಯೋಗ್ಯನಾಗಿದ್ದಾನೆ. वचन में स्थिर रखने के लिए वो सामर्थ्य है. ವಚನದಲ್ಲಿ ಸ್ಥಿರವಾಗಿಡುವುದಕ್ಕಾಗಿ ಆತನು ಸಾಮರ್ಥ್ಯ आशीष ಉಳ್ಳವನಾಗಿದ್ದಾನೆ. देने के लिए सामर्थ्य है. ಆಶೀರ್ವದಿಸುವುದಕ್ಕಾಗಿ ಸಾಮರ್ಥ್ಯ हमें ಉಳ್ಳವನಾಗಿದ್ದಾನೆ. गिरने से संभाल के हमें परमेश्वर के सामने पवित्र और
निर्दोष बोल के खड़ा करने के लिए वो सामर्थ्य है। ಕರ್ತನ ಮುಂದೆ ನಾವು ಇದ್ದೇವೆ ಎಂಬುದಾಗಿ ತೋರಿಸುವುದಕ್ಕಾಗಿ, ನಾವು ಬೀಳುವುದರಿಂದ ನಮ್ಮನ್ನು ಎಬ್ಬಿಸುವುದಕ್ಕಾಗಿ ಆತನು ಸಾಮರ್ಥ್ಯ ಉಳ್ಳವನಾಗಿದ್ದಾನೆ. और वो सामर्थ्य है। ಮತ್ತೆ ಆತನು और एफएसी ಸಾಮರ್ಥ್ಯನಾಗಿದ್ದಾನೆ. की पत्रिका में ಎಫೆಸಿಯರ जो ಪತ್ರಿಕೆಯಲ್ಲಿ पॉल कह रहा है, ಯಾವುದು ಪೌಲು जो ಹೇಳ್ತಾ हम ಇದ್ದಾನೋ, प्रार्थना करते हैं ಯಾವುದನ್ನು ನಾವು ಪ್ರಾರ್ಥಿಸ್ತಾ ಇದ್ದೇವೆ उससे भी बढ़कर करने के लिए वो सामर्थ्य है। ಅದಕ್ಕಿಂತ ಹೆಚ್ಚಾಗಿ ಮಾಡುವುದಕ್ಕಾಗಿ ಆತನು ಸಾಮರ್ಥ್ಯ चलिए ಉಳ್ಳವನಾಗಿದ್ದಾನೆ. अपना हाथ उठाइए, ಬನ್ನಿ ನಮ್ಮ ಕರಗಳನ್ನು परमेश्वर ಎತ್ತೋಣ. से कहिए, ಕರ್ತನಿಗೆ ನಾವು ಹೇಳೋಣ, वो मुझे स्थिर करने के लिए सामर्थ्य है। ಆತನು ನನ್ನನ್ನು ಸ್ಥಿರಪಡಿಸುವುದಕ್ಕಾಗಿ ಸಾಮರ್ಥ್ಯ अपने ಉಳ್ಳವನಾಗಿದ್ದಾನೆ. वचनों में खड़ा करने के लिए वो सामर्थ्य ತನ್ನ है। ವಚನದಲ್ಲಿ ನಮ್ಮನ್ನು ನಿಲ್ಲಿಸುವುದಕ್ಕಾಗಿ ಸಾಮರ್ಥ್ಯ मुझे ಉಳ್ಳವನಾಗಿದ್ದಾನೆ. आशीष देने के लिए सामर्थ्य ನನ್ನನ್ನು है। ಆಶೀರ್ವದಿಸುವುದಕ್ಕಾಗಿ ಸಾಮರ್ಥ್ಯ मुझे गिरने ಉಳ್ಳವನಾಗಿದ್ದಾನೆ. से संभालने के लिए वो सामर्थ्य ನಾನು है। ಬೀಳುವುದರಿಂದ ತಪ್ಪಿಸಿ- ತಪ್ಪಿಸುವುದಕ್ಕಾಗಿ ಆತನು ಸಾಮರ್ಥ್ಯ ಉಳ್ಳವನಾಗಿದ್ದಾನೆ. और जो मैं मांगता हूँ उससे भी बढ़कर करने के लिए वो सामर्थ्य ನಾನು है। ಬೇಡುವುದಕ್ಕಿಂತ ಹೆಚ್ಚಾಗಿ ಮಾಡುವುದಕ್ಕಾಗಿ ಆತನು ಸಾಮರ್ಥ್ಯ मेरा ಉಳ್ಳವನಾಗಿದ್ದಾನೆ. परमेश्वर सामर्थ्य परमेश्वर है। ನನ್ನ ಕರ್ತನು ಸಾಮರ್ಥ್ಯ ಉಳ್ಳವನಾದ ಕರ್ತನಾಗಿದ್ದಾನೆ. He is able God। ಆತನು ಯೋಗ್ಯನಾಗಿರುವ ಕರ್ತನಾಗಿದ್ದಾನೆ. ताली बजा के परमेश्वर को धन्यवाद ಚಪ್ಪಾಳೆ देंगे। ತಟ್ಟಿ ಕರ್ತನಿಗೆ ವಂದನೆಯನ್ನು ಸಲ್ಲಿಸೋಣ. जब वो एबल सामर्थ्य बोल के लिखा गया है, ಆತನು ಯೋಗ್ಯನು ಸಾಮರ್ಥ್ಯನು ಎಂಬುದಾಗಿ ಬರೆಯಲ್ಪಟ್ಟಾಗ ओके, इसका मतलब उसकी क्षमता हम देखते हैं। ಅದರ ಅರ್ಥ ಆತನ ಒಂದು ಯೋಗ್ಯತೆಯನ್ನು ನಾವು ನೋಡ್ತೇವೆ. फास्टिंग प्रेयर के समय में ಉಪವಾಸ ಪ್ರಾರ್ಥನೆಯ ಸಮಯದಲ್ಲಿ एक सुबह के वक्त, मुझे लगता है कि लास्ट सुबह का डिवोशन था वो, सुबह ಕೊನೆಯ का सेशन। ಮುಂಚಾನೆ ಒಂದು ಸೆಷನ್ ಇತ್ತು. बहुत सारे पास्टर्स लोग थे। ಅನೇಕ ಸೇವಕರು ಇದ್ರು. आते वक्त परमेश्वर मुझसे बात करने लग गया। ಬರ್ತಾ ಇರುವಾಗ ಕರ್ತನು ನನ್ನೊಟ್ಟಿಗೆ वो ಮಾತನಾಡ್ತಾ भी ಇದ್ದನು. दूसरी कोरिन्थी की पत्रिका से था 2ನೇ ಕೊರಿಂಥಿಯ ಪುಸ್ತಕದಿಂದ कि परमेश्वर ने मुझे कॉम्पिटेंट बनाया, योग्य बनाया, एबल बनाया है, ಕರ್ತನು ನನ್ನನ್ನು ಯೋಗ್ಯನನ್ನಾಗಿ ಮಾಡಿದ್ದಾನೆ, सामर्थ्यशाली बनाया है। ಸಾಮರ್ಥ್ಯಶಾಲಿಯಾಗಿ और वो ಮಾಡಿದ್ದಾನೆ. सामर्थ्य जो है उससे आता है। ಮತ್ತೆ ಸಾಮರ್ಥ್ಯ ಅನ್ನುವಂಥದ್ದು ಆತನಿಂದ मैं खुद ಬರುವುದಾಗಿದೆ. में सामर्थ्य नहीं हूँ, ನನ್ನಲ್ಲಿ ನಾನು ಸಾಮರ್ಥ್ಯನಲ್ಲ, लेकिन हमारा सामर्थ्य परमेश्वर से आता है। ಆದ್ರೆ ನಮ್ಮ ಸಾಮರ್ಥ್ಯ ಅದು ಕರ್ತನಿಂದ He has ಬರುವುದಾಗಿದೆ. made us able, our ability comes from him। ಆತನು ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ್ದಾನೆ, ಏಕೆಂದ್ರೆ ನಮ್ಮ ಯೋಗ್ಯತೆ ಅನ್ನುವಂಥದ್ದು ಆತನಿಂದ और ಬರುವುದಾಗಿದೆ. उधर एबल जो है सामर्थ्य, इसका मतलब है ಯೋಗ್ಯನು ಅಥವಾ ಸಾಮರ್ಥ್ಯನು ಎಂಬುದಾಗಿ ಹೇಳುವಾಗ ಅದರ ಅರ್ಥ ಇದಾಗಿದೆ, ये करने के लिए उसमें ताकत है। ಇದನ್ನು ಮಾಡುವುದಕ್ಕಾಗಿ ಆತನಲ್ಲಿ ಶಕ್ತಿ ಇದೆ. हालेलूया, ಹಾಲೆಲೂಯ, हालेलूया। ಹಾಲೆಲೂಯ. लोग बहुत बोलते हैं, ಜನರು ಅನೇಕ ವಿಷಯ ಹೇಳ್ತಾರೆ. ओके, हीरोइन को बोलता है मैं चांद तोड़ के लाऊंगा। ಹೀರೋಯಿನ್ಗೆ ಹೇಳ್ತಾನೆ, ನಾನು ನಕ್ಷತ್ರಗಳನ್ನು ತಂದು ಕೊಡ್ತೇನೆ ಎಂಬುದಾಗಿ. एक बड़े पास्टर बोलते थे, ಒಬ್ಬ ಹಿರಿಯ ಸೇವಕರು ಹೀಗೆ ಹೇಳ್ತಾ ಇದ್ರು, आम तोड़ने की ताकत नहीं, चांद तोड़ने का बात करता है। ಮಾವಿನ ಹಣ್ಣು ತೆಗೆಯುವ ಒಂದು ಸಾಮರ್ಥ್ಯ ಇಲ್ಲ, ಆದ್ರೆ ನಕ್ಷತ್ರ ತೆಗೆದುಕೊಂಡು ಬರ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. हालेलूया, ಹಾಲೆಲೂಯ, हालेलूया। वो ಹಾಲೆಲೂಯ. सामर्थ्य नहीं, वो डायलॉग है। ಅದು ಸಾಮರ್ಥ್ಯ ಅಲ್ಲ, ಅದು ಡೈಲಾಗ್ ಆಗಿದೆ. ओके, मैं ये करूंगा, वो करूंगा। ನಾನು ಇದನ್ನು ಮಾಡ್ತೇನೆ, ನಾನು ಅದನ್ನು ಮಾಡ್ತೇನೆ. इन दिनों में एक जवान लड़के के विषय में हम डिस्कस कर रहे थे। ಈ ದಿನಗಳಲ್ಲಿ ಯವನಸ್ಥ ಹುಡುಗನ ವಿಷಯದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ವಿ. बहुत बड़े बड़े रील छोड़ता है, ಬಹಳ ದೊಡ್ಡದಾಗಿ ऐसा करूंगा, ऐसा करूंगा। ಹೀಗೆ ಮಾಡ್ತೇನೆ, ಹಾಗೆ ಮಾಡ್ತೇನೆ, ಅದನ್ನು ಮಾಡ್ತೇನೆ, ಇದನ್ನು ಮಾಡ್ತೇನೆ. वो सब रील है वो, ಅದೆಲ್ಲ ರೀಲ್ ಆಗಿದೆ. ओके, डायलॉग है वो, ಅದೆಲ್ಲ ಡೈಲಾಗ್ ಆಗಿದೆ. सामर्थ्य नहीं है उसमें। ಆತನಲ್ಲಿ ಯಾವ ಸಾಮರ್ಥ್ಯ ಇಲ್ಲ, ओके, वो सिर्फ कहना है वो, ಅದು ಬರೀ ಹೇಳುವುದಾಗಿದೆ. लेकिन हमारा परमेश्वर कभी डायलॉग नहीं मारता। ನಮ್ಮ ಕರ್ತನು ಎಂದಿಗೂ ಡೈಲಾಗ್ ಹೇಳುವ ಕರ್ತನಲ್ಲ. हमारा परमेश्वर सिर्फ ऐसा ही बोलता नहीं है। ನಮ್ಮ ಕರ್ತನು ಸುಮ್ಮನೆ ಹೇಳುವವನಲ್ಲ. What he said is not a written dialogue, it is a thing that he is able to do. ಆತನು ಹೇಳಿರುವಂತದ್ದು ಅದು ಬರೆಯಲ್ಪಟ್ಟಂತ ಡೈಲಾಗ್ ಅಲ್ಲ, ಆತನು ಹೇಳಿರುವಂತದ್ದು ಆತನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. उसमें वो एबिलिटी है। ಆತನಲ್ಲಿ ಆ ಯೋಗ್ಯತೆಗಳಿದಾವೆ. और इधर पॉल कह रहा है, ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, जो मैं मांगा हूँ, ಯಾವುದನ್ನು ನಾನು जो मैं ಕೇಳಿದ್ದೇನೋ, सोचा हूँ, ಯಾವುದನ್ನು ನಾನು ಯೋಚಿಸಿದ್ದೇನೋ, उससे भी बढ़कर करने के लिए उसमें सामर्थ्य है। ಅದಕ್ಕಿಂತ ಹೆಚ್ಚಾಗಿ ಮಾಡುವುದಕ್ಕಾಗಿ ಆತನಲ್ಲಿ ಸಾಮರ್ಥ್ಯವಿದೆ. हालेलूया, ಹಾಲೆಲೂಯ, हालेलूया, ಹಾಲೆಲೂಯ. उधर विलियम बार्कले का कोटेशन में बोल रहा था, ವಿಲಿಯಂ ಬಾರ್ಕ್ಲೆ ಅವರ ಕೊಟೇಶನ್ ವಿಷಯವಾಗಿ ನಾನು ಹೇಳ್ತಾ ಇದ್ದೆ. यही वचन के ऊपर उसने कमेंट्री में लिखा है, ಇದೇ ವಚನದ ವಿಷಯವಾಗಿ ಕಮೆಂಟ್ರಿಯಲ್ಲಿ ಆತನು ಹೀಗೆ ಹೇಳಿದ್ದಾನೆ, वो सामर्थ्य है, इसका मतलब है ಆತನು ಯೋಗ್ಯನಾಗಿದ್ದಾನೆ, ಸಾಮರ್ಥ್ಯನಾಗಿದ್ದಾನೆ. ಅದರ ಅರ್ಥ जो ಇದಾಗಿದೆ, प्रार्थना करने के लिए हमें डेयरिंग नहीं, वो भी करने के लिए वो सामर्थ्य है। ಯಾವುದು ಪ್ರಾರ್ಥಿಸುವುದಕ್ಕಾಗಿ ನಮ್ಮಲ್ಲಿ ಧೈರ್ಯ ಬರೋದಿಲ್ಲವೋ ಅದನ್ನು ಕೂಡ ಮಾಡ್ಲಿಕ್ಕೆ ಆತನು ಯೋಗ್ಯನಾಗಿದ್ದಾನೆ. वो सामर्थ्य परमेश्वर है। ಆತನು ಸಾಮರ್ಥ್ಯ ಉಳ್ಳ ಕರ್ತನಾಗಿದ್ದಾನೆ. हालेलूया, ಹಾಲೆಲೂಯ. थोड़ा अपना प्रार्थना की ओर हम नजर लगाएंगे। ನಮ್ಮ ಪ್ರಾರ್ಥನೆ, ನಾವು ಬೇಡಿರುವ ವಿಷಯಗಳ ವಿಷಯದಲ್ಲಿ ನಾವು ದೃಷ್ಟಿ ಹರಡಿಸೋಣ. जो हो सकता है वो
प्रार्थना करने के लिए भी हमें डाउट है. ಯಾವುದು ಆಗ್ತದೋ ಅದನ್ನು ಪ್ರಾರ್ಥಿಸುವುದಕ್ಕಾಗಿಯೂ ಕೂಡ ನಮ್ಮಲ್ಲಿ ಸಂಶಯ ಬರ್ತದೆ. हाँ या ना? ಹೌದೋ ಇಲ್ಲವೋ? ಓ, ನೀವೆಲ್ಲರೂ ಪ್ರಾರ್ಥನೆ ವೀರರು, आप सब प्रार्थना के वीर हो, ವಿಶ್ವಾಸ ನಂಬಿಕೆ ಶೂರರು. विश्वास के शूर है. ಓಕೆ, ನಾನ್ ನಿಮ್ ಕಡೆ ಬಂದ್ ಹಿಂಗ್ ಮೊನ್ಕಾಲ್ ಹೊಡೆದು ಕೇಳ್ಬೇಕು ನಿಮ್ ಕಡೆ. मैं आपके पास आके घुटने टेक कर मांगना पड़ेगा. मैं सच बोल रहा हूँ. ನಾನು ಸತ್ಯ ಹೇಳ್ತಾ जो ಇದ್ದೇನೆ. होता है वो प्रार्थना करने के लिए भी हमें डाउट रहता है. ಯಾವುದು ಆಗ್ತದೋ ಅದನ್ನು ಪ್ರಾರ್ಥಿಸುವುದಕ್ಕಾಗಿಯೂ ನಮ್ಮಲ್ಲಿ ಸಂಶಯ ಇರ್ತದೆ. मुझे हुआ है, ನನ್ನೊಟ್ಟಿಗೆ ಆಗಿದೆ. एक बार बहुत प्रार्थना किया हूँ. ಒಂದು ಸರಿ ಬಹಳ ಪ್ರಾರ್ಥನೆ ಮಾಡಿದ್ದೇನೆ. 40 दिन खत्म, 40 ದಿನ ಮುಗೀತು. 41वां दिवस 41ನೇ ದಿನ बैठ के सोच रहा हूँ, ಕುಂತು ಯೋಚನೆ ಮಾಡ್ತಾ ಇದ್ದೇನೆ. होतंय काय, ಆಗ್ತದಾ होतंय काय. ಆಗ್ತದಾ ते पण घाबरी करत, डरते डरते सोच रहा हूँ. ಅದನ್ನು ಹೆದರಿ ಹೆದರಿ ಯೋಚನೆ ಮಾಡ್ತಾ ಇದ್ದೇನೆ. बाद में थोड़े दिनों के बाद मैं विचार करने लग गया, ಸ್ವಲ್ಪ ದಿನಗಳಾದ ಮೇಲೆ ಯೋಚನೆ ಮಾಡಿದೆ. अगर नहीं होता तो इतना भूख हड़ताल करने की क्या जरूरत थी. ಆಗೋದಿಲ್ಲ ಎಂಬುದಾಗಿ ಯೋಚನೆ ಇರುವುದಾದ್ರೆ ಇಷ್ಟು ದಿನ ಯಾಕೆ ಉಪವಾಸ ಮಾಡಿ ಒಂದು ತ್ಯಾಗ ಮಾಡಿದ್ರಿ? और मेरे पास जो था ना, वो क्या सूर्य चंद्र पे जाने का वो वैसा कॉम्प्लिकेटेड चीज नहीं था. ನಾನು ಬೇಡಿರುವ ವಿಷಯಗಳು ಚಂದ್ರನ ಮೇಲೆ ಸೂರ್ಯನ ಕಡೆಗೆ ಹೋಗುವ ಅಂತ ವಿಷಯಗಳನ್ನು ನಾನು ಬೇಡಲಿಲ್ಲ. वेरी सिंपल थिंग. ಸಾಧಾರಣ ವಿಷಯವಾಗಿ मैं अपने आप को देख के मैं पश्चाताप करके परमेश्वर से मांगने लग गया, माफी मांगने लग गया मैं. ನನ್ನನ್ನು ನೋಡಿ ನಾನು ಪಶ್ಚಾತ್ತಾಪ ಪಟ್ಟು ಕರ್ತನ ಹತ್ರ ನಾನು ಕ್ಷಮಾಪಣೆ ಕೇಳ್ತಾ ಇದ್ದೆ. हालेलुया. ಹಾಲೆಲೂಯಾ. वो सामर्थी परमेश्वर है. ಆತನು ಯೋಗ್ಯ ಸಾಮರ್ಥ್ಯನಾದ वो ಕರ್ತನಾಗಿದ್ದಾನೆ. सामर्थी परमेश्वर है. ಆತನು ಸಾಮರ್ಥ್ಯವುಳ್ಳ ಕರ್ತನಾಗಿದ್ದಾನೆ. कितने लोगों ने प्रार्थना रिक्वेस्ट लिखे? अपने 21 दिन उपवास प्रार्थना शुरू से मैंने बोला था, लिखने, हाथ उठाइए. ಎಷ್ಟು ಜನರು ಪ್ರಾರ್ಥನೆ ವಿಷಯಗಳನ್ನು ಪ್ರಾರಂಭದಲ್ಲಿ ನಾನು ಉಪವಾಸ ಮಾಡುವಾಗ ಪ್ರಾರಂಭದಿಂದ ಹೇಳಿದ್ದೆ. ಎಷ್ಟು ಜನರು ಬರ್ದಿದ್ದೀರಾ? खड़े हो जाइए जिन्होंने लिखा है. ಬರ್ದವರು ಎದ್ದು ನಿಂತ್ಕೊಳ್ರಿ. कोई पनिशमेंट नहीं है आपको. ನಿಮಗೆ ಯಾವ ಒಂದು ಪನಿಷ್ಮೆಂಟ್ ಇಲ್ಲ. ओके, वेरी गुड. आप इनके लिए ताली बजाइए. ಇವರಿಗಾಗಿ ಚಪ್ಪಾಳೆ ತಟ್ರಿ. ताली बजाइए, जोरदार तालियां इनके लिए. ಗಟ್ಟಿಯಾಗಿ ಇವರಿಗಾಗಿ ಚಪ್ಪಾಳೆ ತಟ್ರಿ. क्योंकि उन दिनों में मैं प्रोत्साहन कर रहा था. ಆ ದಿನಗಳಲ್ಲಿ ನಾನು ಪ್ರೋತ್ಸಾಹ ಪಡಿಸ್ತಾ ಇದ್ದೆ. ये लिखना ही विश्वास का पहला कदम है. ಬರೆಯುವುದೇ ನಂಬಿಕೆ ಮೊದಲನೇ ಹೆಜ್ಜೆ ಆಗಿದೆ. दूसरा कदम उसको परमेश्वर के सामने लेके जाना. ಎರಡನೇ ಹೆಜ್ಜೆ ಅದನ್ನು ಕರ್ತನ ಬಳಿಗೆ ತೆಗೆದುಕೊಂಡು और मैं कहना ಹೋಗುವುದು. चाहता हूँ, ನಾನು ಹೇಳಲಿಕ್ಕೆ ಬಯಸ್ತೇನೆ. ओके, मंगलवार के दिन हम उपवास खत्म किए, ಮಂಗಳವಾರ ದಿನ ನಾವು ಉಪವಾಸ ಮುಗಿಸಿದ್ವಿ. बुधवार हम रेस्ट लिए. ಬುಧವಾರ ನಾವು ವಿಶ್ರಾಮ ತೆಗೆದುಕೊಂಡ್ವಿ. ओके, गुरुवार से मुझे एक्चुअली हेल्थ ठीक नहीं था, ಗುರುವಾರದಿಂದ ನನ್ನ ಆರೋಗ್ಯ ಸರಿಯಾಗಿ ಇರ್ತಾ लेकिन ಇರಲಿಲ್ಲ. बार बार ये वचन आ रहा था. ಪದೇ ಪದೇ ಈ ವಚನ ಬರ್ತಾ ಇತ್ತು. बार बार वचन आ रहा था. ಪದೇ ಪದೇ ಈ ವಚನ ಬರ್ತಾ मैं ಇತ್ತು. कहता हूँ, आप में से बहुत सारे लोगों के लिए ये वचन है. ನಾನ್ ನಂಬುತ್ತೇನೆ ನಿಮ್ಮಲ್ಲಿ ಅನೇಕರಿಗೆ ಈ ವಚನವಿದೆ. जो आपने लिखा है, ಯಾವುದನ್ನು ನೀವು यानी जो ಬರ್ದಿದ್ದೀರೋ, आपने मांगा है, ಯಾವುದನ್ನು ನೀವು ಬೇಡಿದ್ದೀರೋ, आपने सोचा भी नहीं होगा, वैसे परमेश्वर आपके जीवन में करके छोड़ेगा. ನೀವು ಯೋಚನೆ ಕೂಡ ಮಾಡದೇ ಇದ್ದಿರಬಹುದು ಅಂತ ವಿಷಯಗಳನ್ನು ಕರ್ತನು ನಿಮ್ಮ ಜೀವಿತದಲ್ಲಿ विश्वास ಮಾಡಿರ್ತಾನೆ. करते हैं तो जोरदार तालियां दीजिए परमेश्वर को. ನಂಬುವುದಾದ್ರೆ ಗಟ್ಟಿಯಾದ ಚಪ್ಪಾಳೆಯನ್ನು ಕರ್ತನಿಗೆ आप ಒದಗಿಸಿಕೊಡ್ರಿ. जब लिख रहे थे, परमेश्वर जानता था आप क्या लिखने वाले हैं. ನೀವು ಬರೆಯುವಾಗ ಕರ್ತನಿಗೆ ಗೊತ್ತಿತ್ತು ನೀವು ಏನು ಬರೀಲಿಕ್ಕೆ ಹೋಗ್ತಾ ये ಇದ್ದೀರಾ. लिख के प्रार्थना करना बहुत साल से मैं कर रहा ಈ हूँ. ಬರೆದು ಪ್ರಾರ್ಥಿಸುವಂತದ್ದು ಅನೇಕ ವರ್ಷಗಳಿಂದ ನಾನು ಮಾಡ್ತಾ लिखते ಇದ್ದೇನೆ. वक्त कभी कभी घबराहट आती है, ಬರೆಯುವಾಗ ಹೆದರಿಕೆ ಬರ್ತದೆ, वो डाउट है. ಅದು ಸಂಶಯವಾಗಿದೆ. मैं हिम्मत से लिख रहा हूँ तो वो विश्वास है. ನಾನು ಧೈರ್ಯದಿಂದ ಬರಿತಾ ಇರುವುದಾದ್ರೆ ಅದು ನಂಬಿಕೆ वो ಆಗಿದೆ. देखते देखते प्रार्थना कर रहा हूँ तो सेकंड लेवल का विश्वास है. ಅದನ್ನು ನೋಡಿ ನೋಡಿ ಪ್ರಾರ್ಥಿಸುವಾಗ ಅದು ಎರಡನೇ ಹಂತದ ನಂಬಿಕೆ And I ಆಗಿದೆ. want to tell you, मैं आपको कहना चाहता ಮತ್ತೆ हूँ, ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, आपने लिखा है, आपने प्रार्थना किया है और परमेश्वर के वचन के अनुसार है तो ನೀವು ಬರೆದಿರುವಂತದ್ದು, ನೀವು ಪ್ರಾರ್ಥನೆ ಮಾಡಿರುವಂತದ್ದು ಕರ್ತನ ಚಿತ್ತಕ್ಕೆ ಅನುಸಾರವಾಗಿರುವುದಾದ್ರೆ, आपने सोचा है उससे भी बढ़कर परमेश्वर करेगा इस साल. ನೀವು ಯೋಚಿಸುವುದಕ್ಕಿಂತ ಹೆಚ್ಚಾಗಿ ಕರ್ತನು ಅದನ್ನು ಮಾಡುವವನಾಗಿದ್ದಾನೆ. हाथ उठा के परमेश्वर को धन्यवाद दीजिए ಕರವನ್ನು ಎತ್ತಿ ಕರ್ತನಿಗೆ ವಂದನೆಯನ್ನು और ಸಲ್ಲಿಸಿರಿ. कहिए, परमेश्वर इतना सब कुछ मैंने लिखा है, लेकिन इससे भी बढ़कर तू करने की योग्य है और तू करेगा मेरे जीवन ಕರ್ತನೆ, में. ಇಷ್ಟೆಲ್ಲ ನಾನು ಬರ್ದಿದ್ದೇನೆ, ಇದಕ್ಕಿಂತ ಹೆಚ್ಚಾಗಿ ನೀನು ಮಾಡುವುದಕ್ಕಾಗಿ ಯೋಗ್ಯನಾಗಿದೀಯಾ. हाथ उठाइए और परमेश्वर को धन्यवाद दीजिए. ಕರವನ್ನು ಎತ್ತಿ ಕರ್ತನಿಗೆ ವಂದನೆಯನ್ನು परमेश्वर ಸಲ್ಲಿಸೋಣ. को धन्यवाद दीजिए. ಕರ್ತನಿಗೆ ವಂದನೆಯನ್ನು ऐसे ಸಲ್ಲಿಸೋಣ. धन्यवाद दीजिए, ऐसा सोच के कि जो आपने कहा, जो आपने लिखा है वो हो गया है. ಹೀಗೆ ವಂದನೆಯನ್ನು ಸಲ್ಲಿಸಿರಿ, ನೀವು ಬರ್ದಿದ್ದು ಅದು ನೆರವೇರಿದೆ. हालेलुया. ಹಾಲೆಲೂಯಾ. मार्क 11वां अध्याय 24वां वचन. ಮಾರ್ಕ 11ನೇ ಅಧ್ಯಾಯ ऐसे खड़े रहिए, 24ನೇ खड़े ವಚನ. रहिए. मैं तभी से खड़ा हूँ, थोड़ा खड़े रहिए.
ये वचन आपके लिए है। ಈ ವಚನ ನಿಮಗಾಗಿದೆ. हालेलुया ಹಾಲೆಲೂಯಾ. हालेलुया। हालेलूया। मार्क 11:24, ಮಾರ್ಕ 11:24. जो आप मांगे है विश्वास कीजिए हो गया है तो हो जाएगा। ನೀವು ನಂಬಿರುವುದನ್ನು ನೀವು ಬೇಡಿರುವುದನ್ನು ನಂಬುವುದಾದ್ರೆ ಅದು ನೆರವೇರ್ತದೆ. ಹೀಗೆ ನಂಬ್ರಿ ಅದ್ ಆಗಿದೆ ಅಂತ ತಿಳ್ಕೊಳ್ರಿ, ಮತ್ತೆ ಅದ್ ಆಗ್ಬಿಡ್ತೈತಿ. ಆಗಿದೆ ಎಂಬುದಾಗಿ ನಂಬುವುದಾದ್ರೆ ಅದು ಆಗ್ತದೆ. जो खड़े हैं, जो विश्वासी योग्यता से फेथफुली आपने लिखा है, ನಿಂತವರು ನಂಬಿಕೆಗಸ್ತಿಕೆಯಿಂದ ನೀವು ಬರ್ದಿರುವುದಾದ್ರೆ, अगर आप मेरे जबरदस्ती से लिखे हैं तो भी मुझे प्रॉब्लम नहीं है, ನನ್ನ ಬಲವಂತ ಪಡಿಸುವಿಕೆಯಿಂದ ನೀವು ಬರ್ದಿರುವುದಾದ್ರೂ ಕೂಡ ಪರವಾಗಿಲ್ಲ. क्योंकि हम पास्टर लोगों का काम ही यही है। ನಮ್ಮ ಸೇವಕರ ಕೆಲಸನೇ ಇದಾಗಿದೆ. प्रार्थना ಮಾಡ್ರೋ आपको प्रार्थना कराते तक छोड़ते नहीं हम। ಪ್ರಾರ್ಥನೆ ಮಾಡ್ರಿ ಪ್ರಾರ್ಥನೆ ಮಾಡುವವರೆಗೆ ನಿಮ್ಮನ್ನು ಬಿಡೋದಿಲ್ಲ. बाइबल पढ़ो पढ़ने तक हम छोड़ते नहीं है। ಬೈಬಲ್ ಓದುವವರೆಗೆ ನಿಮ್ಮನ್ನು ಬಿಡೋದಿಲ್ಲ. मैं शुरुआत में बहुत बार कहा हूँ, ಪ್ರಾರಂಭದಲ್ಲಿ ಅನೇಕ दोहरा के कहा हूँ, ಪದೇ ಪದೇ ನಾನು ಹೇಳಿದ್ದೇನೆ. और फेथफुल ने आपने लिखा है, ಮತ್ತೆ ನಂಬಿಕೆಗಸ್ತಿಕೆಯಿಂದ ನೀವು मेरे ಬರ್ದಿದ್ದೀರಾ. बातों के लिए नहीं, ನನ್ನ ಮಾತಿಗಾಗಿ ಅಲ್ಲ, लेकिन विश्वास से आपने लिखा है। ನಂಬಿಕೆಯಿಂದ ನೀವು ಬರ್ದಿದ್ದೀರಾ. परमेश्वर आपके जीवन में वो करेगा। ಕರ್ತನು ನಿಮ್ಮ ಜೀವಿತದಲ್ಲಿ ಅದನ್ನು ಮಾಡ್ತಾನೆ. He will do more than what I have imagined. ನಾನು ಊಹಿಸುವುದಕ್ಕಿಂತ ಹೆಚ್ಚಾಗಿ ಆತನು चलिए ಮಾಡುವವನಾಗಿದ್ದಾನೆ. हाथ उठा के परमेश्वर को धन्यवाद दीजिए। ಕರವನ್ನು ಎತ್ತಿ ಕರ್ತನಿಗೆ ವಂದನೆಯನ್ನು तू ಸಲ್ಲಿಸೋಣ. सामर्थ्यशाली परमेश्वर है, ನೀನು ಸಾಮರ್ಥ್ಯನಾಗಿರುವ तू ಕರ್ತನಾಗಿದ್ಯಾ. करने वाला परमेश्वर ನೀನು है, ಮಾಡುವ ಕರ್ತನಾಗಿದ್ಯಾ. तू कर सकता है। ನೀನು ಮಾಡಬಹುದು. परमेश्वर धन्यवाद, ये सब मैंने लिखा है और इसमें से बहुत सारे उत्तर का प्रार्थना का उत्तर तूने दिया है। ಕರ್ತನೆ, ಇಷ್ಟೆಲ್ಲ ನಾನು ಬರ್ದಿದ್ದನ್ನು ನೀನು ಪ್ರಾರ್ಥನೆ ಉತ್ತರವನ್ನು ಕೊಟ್ಟಿದ್ಯಾ. मैं देख रहा हूँ, ನಾನು ಅದನ್ನು ನೋಡ್ತಾ ಇದ್ದೇನೆ. विश्वास के आंखों से बोलिए मैं देख रहा हूँ। ನಂಬಿಕೆಯ ಕಣ್ಣುಗಳಿಂದ ಹೇಳ್ರಿ, ನಾನು ಅದನ್ನು ನೋಡ್ತಾ ಇದ್ದೇನೆ. ताली बजा के परमेश्वर को धन्यवाद दें। ಚಪ್ಪಾಳೆ ತಟ್ಟಿ ಕರ್ತನಿಗೆ अभी आप ವಂದನೆಯನ್ನು बैठ ಸಲ್ಲಿಸಿ. सकते हैं। ನೀವೀಗ ಕೂತ್ಕೊಳ್ಬಹುದು. हालेलुया। मैं ಹಾಲೆಲೂಯಾ. दूसरे लोगों को भी प्रोत्साह करना चाहता हूँ। ಮತ್ತೆ ಅನೇಕರಿಗೆ ನಾನು ಪ್ರೋತ್ಸಾಹ ಪಡಿಸಲಿಕ್ಕೆ जब आप ಇಚ್ಛಿಸ್ತಾ उपवास शुरू कर रहे हैं, ನೀವು ಉಪವಾಸ ಪ್ರಾರಂಭ ಮಾಡುವಾಗ 3 दिन 7 दिन 21 दिन 40 दिन कितना भी दिन हो जाए, 3 ದಿನ 7 ದಿನ 21 ದಿನ 40 ದಿನ ಎಷ್ಟೇ ದಿನಗಳಾಗ್ಲಿ, एक टारगेट रहना चाहिए। ಒಂದು ಗುರಿ ಇರಬೇಕು. एक टारगेट रहना चाहिए। ಒಂದು ಗುರಿ ಇರಬೇಕು. कशाला उपवास करायला? ಯಾಕೆ ಉಪವಾಸ ಮಾಡ್ತಾ ಇದ್ದೇವೆ? असंच म्हणलं तर परमेश्वर तो तसंच जा म्हणते। ಹಾಗೆ ಸುಮ್ಮನೆ ಎಂಬುದಾಗಿ ಹೇಳುವಾಗ ಕರ್ತನು ಸುಮ್ಮನೆ ಮತ್ತೆ ಹೋಗ್ಬಿಡು ಎಂಬುದಾಗಿ ಹೇಳ್ತಾರೆ. हालेलुया। ಹಾಲೆಲೂಯಾ. असंच तर तसंच। हालेलुया ಹಾಲೆಲೂಯಾ. हालेलुया। ಹಾಲೆಲೂಯಾ. आजकाल डाइटिंग साठी पण उपवास होते। ಇವತ್ತು ನಾಳೆ ಡೈಟಿಂಗ್ ಆಗಿ ಕೂಡ ಉಪವಾಸ ನಡೀತದೆ. इधर उपवास भी हो जाएगा, ಇಲ್ಲಿ ಉಪವಾಸ ಕೂಡ ಆಗ್ತದೆ. चर्च भी खुश, पास्टर भी खुश, मैं भी खुश। ಸಭೆ ಕೂಡ ಸಂತೋಷವಾಗ್ತದೆ, ಪಾಸ್ಟರ್ ಸಂತೋಷ ಪಡ್ತಾರೆ, ನಾನು ಕೂಡ ಸಂತೋಷ ಆಗ್ತದೆ. हालेलुया। ಹಾಲೆಲೂಯಾ. कशाला उपवास? असंच नाही, माझ्याकडे एक योग्य मुद्दा आहे त्याच्यासाठी उपवास आहे। ಯಾಕೆ ಉಪವಾಸ? ಸುಮ್ಮನೆ ಉಪವಾಸ ಅಲ್ಲ, ನನ್ನಲ್ಲಿ ಯೋಗ್ಯವಾದಂತ ವಿಷಯಗಳಿದ್ದಾವೆ. हालेलुया। ಹಾಲೆಲೂಯಾ. हम बाइबल कॉलेज में थे तभी, ನಾವು ಬೈಬಲ್ ಕಾಲೇಜ್ ನಲ್ಲಿ ಇರುವಾಗ ओके, ऐसे ही उपवास लेने वाले बहुत सारे लोग थे। ಸುಮ್ಮನೆ ಉಪವಾಸ ತೆಗೆದುಕೊಳ್ಳೋರು ಅನೇಕರಿದ್ರು. ओके, सिंपली डिक्लेयर फास्टिंग। ಸುಮ್ಮನೆ ಹೇಳ್ಬಿಡ್ತಾರೆ ಉಪವಾಸ हमारे ಎಂಬುದಾಗಿ. टीचर पूछते थे, व्हाई यू आर फास्टिंग, क्या हो गया? ನಮ್ಮ ಟೀಚರ್ಸ್ ಕೇಳ್ತಾ ಇದ್ರು, ಯಾಕೆ ಉಪವಾಸ, ಏನಾಯ್ತು? तभी एक्चुअली टीचर लोगों के ऊपर थोड़ा गुस्सा आता था, चिढ़ आता था। ಅವಾಗ ಟೀಚರ್ಸ್ ಗಳ ಮೇಲೆ ಸಿಟ್ಟು ಬರ್ತಾ ಇತ್ತು. ओके, थोड़ा चिढ़ आता, ये उपवास कर रहे हैं तो ये लोग पूछ रहे हैं हमें, ಉಪವಾಸ why ನಾವು fast? ಮಾಡ್ತಾ ಇದ್ದೇವೆ, ಯಾಕೆ ಉಪವಾಸ ಎಂಬುದಾಗಿ ಕೇಳ್ತಾ ಇದ್ದಾರೆ. उनके सवाल के पीछे पीछे एक कारण था। ಅವರ ಪ್ರಶ್ನೆಯ ಹಿಂದೆ ಒಂದು ಕಾರಣ ಇತ್ತು. जो हम उपवास कर रहे हैं उसके लिए एक देयर शुड बी अ स्पेसिफिक रीजन एंड पर्पस एंड गोल। ನಾವು ಮಾಡುವಂತ ಉಪವಾಸಕ್ಕೆ ಒಂದು ಗುರಿ ಇರಬೇಕು, ಒಂದು ಉದ್ದೇಶ ಇರಬೇಕು. इट शुड नॉट बी डाइटिंग। ಸುಮ್ಮನೆ ಅದು ಡೈಟಿಂಗ್ ಆಗಿರಬಾರದು. इसके लिए मैं बार बार प्रोत्साह करता हूँ, ಅದಕ್ಕಾಗಿ ನಾನು ಪದೇ ಪದೇ ಪ್ರೋತ್ಸಾಹ लिख ಮಾಡ್ತೇನೆ. लीजिए। ಬರ್ದಿಟ್ಕೊಳ್ರಿ. लिखने के बाद ಬರ್ದಿಟ್ಕೊಂಡ್ಮೇಲೆ जब वो उत्तर मिलता है, ಉತ್ತರ ಸಿಗುವಾಗ आप वो देखने के बाद आपको ही प्रोत्साह हो जाएगा, ये प्रार्थना का उत्तर परमेश्वर ने दे दिया ಆ है। ಉತ್ತರ ಸಿಗುವಾಗ ನಿಮಗೆ ಪ್ರೋತ್ಸಾಹನೆ ಆಗ್ತದೆ, ಈ ಎಲ್ಲಾ ಪ್ರಾರ್ಥನೆಗೆ ಕರ್ತನು ಉತ್ತರ मैं ಕೊಟ್ಟಿದ್ದಾನೆ. प्रार्थना का बड़ा वीर नहीं हूँ, ನಾನು ಪ್ರಾರ್ಥನೆ ಏನು ದೊಡ್ಡ ವೀರನಲ್ಲ, थोड़ा बहुत अनुभव है, ಸ್ವಲ್ಪ ಅನುಭವ ಇದೆ. लेकिन ये अनुभव में बहुत बड़े बड़े चीज परमेश्वर दिखाया है। ಆದ್ರೆ ಈ ಅನುಭವದಲ್ಲಿ ದೊಡ್ಡ ದೊಡ್ಡ ವಿಷಯಗಳನ್ನು ಕರ್ತನು पर्सनल ತೋರಿಸಿದ್ದಾನೆ. लेवल ने भी मैंने टिक किया, ये उत्तर दिया है परमेश्वर ने। ವೈಯಕ್ತಿಕವಾದ ವಿಷಯಗಳನ್ನು ಕೂಡ ನಾನು ಬರ್ದಿಟ್ಟಾಗ ಅದಕ್ಕೆ ಕರ್ತನು ನನಗೆ ಉತ್ತರವನ್ನು ಕೊಟ್ಟಿದ್ದಾನೆ. वो टिक मैंने किया है। ಅದನ್ನು ನಾನು ಟಿಕ್ ಮಾಡಿದ್ದೇನೆ. फैमिली विषय भी टिक किया है, मैंने उत्तर दिया है। ಕುಟುಂಬ ವಿಷಯದಲ್ಲಿ ಕೂಡ ಆತನು ನನಗೆ ಉತ್ತರವನ್ನು ಕೊಟ್ಟಿದ್ದಾನೆ. चर्च लेवल भी मैंने टिक किया, ये परमेश्वर ने किया है। ಸಭೆಯ ವಿಷಯವಾಗಿ ಕೂಡ ಕರ್ತನು ಉತ್ತರವನ್ನು ಕೊಟ್ಟಿದ್ದಾನೆ. और मैं कहना चाहता हूँ, इवन नेशनल लेवल मैंने देश के लिए भी प्रार्थना किया और परमेश्वर ने वो किया और मैंने देखा है। ಮತ್ತೆ ದೇಶಕ್ಕಾಗಿ ನಾನು ಪ್ರಾರ್ಥಿಸುವಾಗ ಕರ್ತನು ಉತ್ತರ ಕೊಟ್ಟಿದ್ದನ್ನು ನಾನು ನೋಡಿದ್ದೇನೆ. परमेश्वर ने उठाते गिराते
गिराते मुझे दिखाया, पर तूने कहा मैंने कर दिया. ಎಬ್ಬಿಸ್ತಾ ಬೀಳಿಸ್ತಾ ಕರ್ತನು ನನಗೆ ತೋರಿಸಿದ್ದಾನೆ, ನೀನು ಬೇಡಿದ್ಯಾ, ನಾನು ಮಾಡಿದ್ದೇನೆ ಎಂಬುದಾಗಿ. तो परमेश्वर जो हम मांगते हैं वो सामर्थ्य है वो करने के लिए. ನಾವು ಏನನ್ನು ಬೇಡ್ತೇವೋ ಕರ್ತನು ಅದನ್ನು ಮಾಡುವುದಕ್ಕಾಗಿ और ಯೋಗ್ಯನಾಗಿದ್ದಾನೆ. एक बाइबल स्कॉलर ऐसा लिखा है, ಇನ್ನೊಬ್ಬ ಬೈಬಲ್ ಸ್ಕಾಲರ್ ಹೀಗೆ ಬರೆದಿದ್ದಾರೆ, he is able, ಆತನು ಯೋಗ್ಯನಾಗಿದ್ದಾನೆ, ಸಾಮರ್ಥ್ಯ ಉಳ್ಳವನಾಗಿದ್ದಾನೆ, और वो करने के लिए he is able to do, ಆತನು ಮಾಡುವುದಕ್ಕಾಗಿ ಸಾಮರ್ಥ್ಯ ಉಳ್ಳವನಾಗಿದ್ದಾನೆ. he is able to do what we ask, ನಾವು ಏನು ಬೇಡಿದ್ದೇವೋ ಅದನ್ನು ಮಾಡುವುದಕ್ಕಾಗಿ ಸಾಮರ್ಥ್ಯ he is ಉಳ್ಳವನಾಗಿದ್ದಾನೆ. able to do what we think, ನಾವು ಏನನ್ನು ಯೋಚಿಸಿದ್ದೇವೋ ಅದನ್ನು ಮಾಡುವುದಕ್ಕಾಗಿ ಸಾಮರ್ಥ್ಯ he is able ಉಳ್ಳವನಾಗಿದ್ದಾನೆ. to do above what we ask and think, ನಾವು ಬೇಡುವುದಕ್ಕಿಂತ ಹೆಚ್ಚಾಗಿ ಮಾಡುವುದಕ್ಕಾಗಿ ಆತನು ಸಾಮರ್ಥ್ಯ he is ಉಳ್ಳವನಾಗಿದ್ದಾನೆ. able to exceedingly abundantly do above even what we imagine. ನಾವು ಊಹಿಸುವುದಕ್ಕಿಂತ ಹೆಚ್ಚಾಗಿ ಧಾರಾಳವಾಗಿ ಆತನು ಮಾಡುವುದಕ್ಕಾಗಿ ಸಾಮರ್ಥ್ಯ ये ಉಳ್ಳವನಾಗಿದ್ದಾನೆ. स्टेप बाय स्टेप है, ಇದು ಹಂತ वो ಹಂತವಾಗಿದೆ. सामर्थ्य है, ಆತನು ಸಾಮರ್ಥ್ಯ वो ಉಳ್ಳವನಾಗಿದ್ದಾನೆ, करने के लिए सामर्थ्य है, ಮಾಡುವುದಕ್ಕಾಗಿ ಸಾಮರ್ಥ್ಯ जो हम ಉಳ್ಳವನಾಗಿದ್ದಾನೆ. मांग रहे हैं वो करने के लिए सामर्थ्य ನಾವು है, ಬೇಡುವುದನ್ನು ಮಾಡುವುದಕ್ಕಾಗಿ ಸಾಮರ್ಥ್ಯ जो हम ಉಳ್ಳವನಾಗಿದ್ದಾನೆ. सोच रहे हैं वो करने के लिए सामर्थ्य है, ನಾವು ಯೋಚಿಸಿರುವುದನ್ನು ಮಾಡುವುದಕ್ಕಾಗಿ ಸಾಮರ್ಥ್ಯ जो हम ಉಳ್ಳವನಾಗಿದ್ದಾನೆ. मांग रहे हैं और सोच रहे हैं उससे भी बढ़कर करने के लिए सामर्थ्य है, ನಾವು ಬೇಡ್ತಾ ಇರುವುದನ್ನು, ಯೋಚಿಸ್ತಾ ಇರುವುದನ್ನು ಅದಕ್ಕಿಂತ ಹೆಚ್ಚಾಗಿ ಮಾಡುವುದಕ್ಕಾಗಿ ಸಾಮರ್ಥ್ಯ और ಉಳ್ಳವನಾಗಿದ್ದಾನೆ. वो जो हम विचार कर रहे हैं, इमेजिन कर रहे हैं, उससे भी बढ़कर करने के लिए वो सामर्थ्य है. ನಾವು ಊಹಿಸುವುದಕ್ಕಿಂತ, ನಾವು ಬೇಡಿರುವುದನ್ನು ಊಹಿಸುವುದಕ್ಕಿಂತ ಹೆಚ್ಚಾಗಿ ಮಾಡುವುದಕ್ಕಾಗಿಯೂ ಕೂಡ ಆತನು ಸಾಮರ್ಥ್ಯ पहले ಉಳ್ಳವನಾಗಿದ್ದಾನೆ. राजाओं के किताब में 3 अध्याय 13वां वचन ओपन कीजिए और ಒಂದು पढ़िए. ಅರಸರ ಪುಸ್ತಕ 3ನೇ ಅಧ್ಯಾಯ 13ನೇ ವಚನವನ್ನು ಓದಿಕೊಳ್ಳೋಣ. सब ओपन कीजिए, पढ़ेंगे ये वचन. ನಾವೆಲ್ಲರೂ ತೆರೆದು ಅದನ್ನು ಓದಿಕೊಳ್ಳೋಣ. ओके, पहला राजा 3 अध्याय 13वां वचन. ಒಂದು ಅರಸರ ಪುಸ್ತಕ 3ನೇ ಅಧ್ಯಾಯ 13ನೇ ವಚನ. 10वें वचन से पढ़ेंगे तो 10ನೇ ವಚನದಿಂದ ಓದುವುದಾದ್ರೆ, इधर सोलोमन की प्रार्थना चल रही है. ಸೊಲೊಮೋನನ ಪ್ರಾರ್ಥನೆಯಲ್ಲಿ ನಡೀತಾ ಇದೆ. ओके, प्रार्थना खत्म होते ही ಪ್ರಾರ್ಥನೆ ಮುಗಿಯುವಷ್ಟರಲ್ಲಿ परमेश्वर बात करने लग गया. ಕರ್ತನು ಮಾತನಾಡಲಿಕ್ಕೆ 10वां वचन, ಪ್ರಾರಂಭಿಸಿದನು. परमेश्वर खुश हो गया सोलोमन के ऊपर, 10ನೇ ವಚನ, ಸೊಲೊಮೋನನ ವಿಷಯವಾಗಿ ಕರ್ತನು और ಸಂತೋಷಪಟ್ಟನು. परमेश्वर में बोला, ಕರ್ತನು ಹೀಗೆ ಹೇಳಿದನು, तूने लॉन्ग लाइफ नहीं मांगा, आयुष नहीं मांगा, तुमने जायदाद नहीं मांगी, ನೀನು ಆಯುಷ್ಯವನ್ನು ಕೇಳಲಿಲ್ಲ, ನೀನು ಆಸ್ತಿಯನ್ನು ಕೇಳಲಿಲ್ಲ, तूने अपने शत्रुओं का मौत नहीं मांगा, ನೀನು ನಿನ್ನ ಶತ್ರುವಿನ ಮರಣವನ್ನು लेकिन ಕೇಳಲಿಲ್ಲ, तूने ज्ञान मांगा है. ಆದ್ರೆ ನೀನು ಜ್ಞಾನವನ್ನು मैं ಕೇಳಿದ್ಯಾ. खुश हो गया हूँ, ನಾನು ಸಂತೋಷ और ಪಟ್ಟಿದ್ದೇನೆ. इसके लिए मैं जो तू मांगा है उससे भी बढ़कर दूंगा. ನಾನು ಸಂತೋಷ ಪಟ್ಟಿರುವ ಕಾರಣ ನೀನು ಬೇಡುವುದಕ್ಕಿಂತ ಹೆಚ್ಚಾಗಿ ನಿನಗೆ ಕೊಡ್ತಾ ಇದ್ದೇನೆ. वही बात 13वें वचन में, 13वां वचन ಅದೇ पढ़िए. ಮಾತು 13ನೇ ವಚನದಲ್ಲಿ, ಇದಲ್ಲದೆ ನೀನು ಕೇಳುವಂಥದ್ದನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಹ್ಮ್. ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ನಿನಗೆ ಸಮಾನನಾದ ಅರಸನು ಇನ್ನೊಬ್ಬನಿರುವುದಿಲ್ಲ. ನೀನು ನಿನ್ನ ತಂದೆಯಾದ ದಾವೀದನಂತೆ ನನ್ನ ಮಾರ್ಗದಲ್ಲಿ ನಡೆದು ನನ್ನ ಆಜ್ಞಾ ವಿಧಿಗಳನ್ನು ಕೈಕೊಳ್ಳುವುದಾದರೆ ನಿನ್ನ ಆಯುಷ್ಯವನ್ನು ಹೆಚ್ಚಿಸುವೆನು ಅಂದನು. ಇನ್ನೊಂದ್ಸಲ ಹೋದ್ರಿ. ಇದಲ್ಲದೆ ಹಾ. ನೀನು ಕೇಳದಂಥದ್ದನ್ನು ಕೇಳದಂತದ್ದನ್ನು मराठीमध्ये एवढेच नव्हे तर तू मागितला नाही तू असा मागितला नाही. ओके, तुमच्या शेजारीला सांगा, तू मागितला नाही. ನಿಮ್ಮ ಪಕ್ಕದಲ್ಲಿರುವವರಿಗೆ ಹೇಳ್ರಿ, ನೀವು ಕೇಳದಂತದ್ದನ್ನು, ಹೇಳ್ರಿ ಗಟ್ಟಿಯಾಗಿ, ನೀವು ಕೇಳದಂತದ್ದನ್ನು, ಇನ್ನೊಂದ್ಸಲ ಗಟ್ಟಿಯಾಗಿ, ನೀವು ಕೇಳದಂತದ್ದನ್ನು, ಸ್ವಲ್ಪ ಸ್ವರ ಬರ್ಲಿ, थोड़ा आवाज आने दो. ನೀವು जो ಕೇಳದಂತದ್ದನ್ನು, आपने मांगा नहीं, ಯಾವುದನ್ನು ನೀವು ಕೇಳಲಿಲ್ಲವೋ, जो आपने मांगा नहीं. ಯಾವುದನ್ನು ನೀವು ಕೇಳಲಿಲ್ಲವೋ, हालेलुया. ಹಾಲೆಲೂಯಾ, इससे भी बढ़कर क्या चाहिए परमेश्वर से? ಅದಕ್ಕಿಂತ ಹೆಚ್ಚಾಗಿ ಕರ್ತನಿಂದ ನಮಗೆ ಏನು जो हमने ಬೇಕಾಗಿದೆ? मांगा नहीं वो भी परमेश्वर देने के लिए तैयार है. ಯಾವುದನ್ನು ನಾವು ಕೇಳಲಿಲ್ಲವೋ ಅದನ್ನು ಕೂಡ ಕರ್ತನು ಕೊಡ್ಲಿಕ್ಕೆ ಸಿದ್ಧನಾಗಿದ್ದಾನೆ. किसको देगा वो बाद में बताऊंगा मैं. ಯಾರಿಗೆ ಕೊಡ್ತಾ ಇದ್ದಾನೆ ಅದನ್ನು ಆಮೇಲೆ ನಾನು लेकिन ಹೇಳ್ತೇನೆ. याद रखिए, परमेश्वर सामर्थ्य है वो हम मांगने से भी ज्यादा करने के लिए. ಕರ್ತನು ಯೋಗ್ಯನಾಗಿದ್ದಾನೆ ನಾವು ಬೇಡುವುದಕ್ಕಿಂತ ಹೆಚ್ಚಾಗಿ इन ಕೊಡುವುದಕ್ಕಾಗಿ. दिनों में जॉर्ज मुलर का वीडियो मैं देख रहा था. ಈ ದಿನಗಳಲ್ಲಿ ಜಾರ್ಜ್ ಮುಲ್ಲರ್ ಅವರ ವಿಡಿಯೋವನ್ನು ನಾನು ನೋಡ್ತಾ ಇದ್ದೇನೆ. ओके, और मैंने स्टेटस भी रखा था, थोड़े लोगों ने देखा है. ನಾನು ಸ್ಟೇಟಸ್ ಇಟ್ಟಿದ್ದೆ, ಕೆಲವೊಬ್ರು ಅದನ್ನು ನೋಡಿದ್ದೀರಾ, ओके, और थोड़े लोग आशीषित हो गए. ಕೆಲವೊಬ್ರು ಆಶೀರ್ವಾದವನ್ನು मैं ಪಡೆದಿದ್ದೀರಾ. प्रार्थना करते करते एक्चुअली 8 या 10 बार सुना हूँ. ನಾನು ಪ್ರಾರ್ಥನೆ ಮಾಡ್ತಾ 8 ರಿಂದ 10 ಸಾರಿ ಅದನ್ನು 15 ಕೇಳಿದ್ದೇನೆ. मिनट का वीडियो है. 15 ನಿಮಿಷದ ವಿಡಿಯೋ ಇದೆ. चल रहा हूँ, कुछ काम
काम कर रहा हूँ सुन रहा हूँ, ನಡೀತಾ ಇದ್ದೇನೆ, ಏನೋ ಕೆಲಸ ಮಾಡ್ತಾ ಇದ್ದೇನೆ, ಅದನ್ನು ಕೇಳ್ತಾ ಇದ್ದೇನೆ. और काम करते करते सुन रहा हूँ, ಕೆಲಸ ಮಾಡ್ತಾ ಮಾಡ್ತಾ ಅದನ್ನು प्रार्थना करते करते सुन रहा हूँ, ಪ್ರಾರ್ಥನೆ ಮಾಡ್ತಾ ಮಾಡ್ತಾ अन्य भाषा ಕೇಳ್ತಾ में ಇದ್ದೇನೆ. प्रार्थना कर रहा हूँ सुन रहा ಅನ್ಯ हूँ, ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಕೇಳ್ತಾ और ಇದ್ದೇನೆ. परमेश्वर से रो के इतना ही बोल रहा था, ಕರ್ತನಿಂದ ಅಳ್ತಾ ನಾನು ಇಷ್ಟೇ ಹೇಳಿದೆ, I want this faith, ನನಗೆ ಈ ನಂಬಿಕೆ ಬೇಕು. I want this faith of George Muller, ಈ ಜಾರ್ಜ್ ಮುಲ್ಲರ್ ಅಲ್ಲಿ ಇರುವ ನಂಬಿಕೆ ನನಗೆ ಬೇಕು. Lord I want this faith of George Muller, ಈ ಜಾರ್ಜ್ ಮುಲ್ಲರ್ ಅಲ್ಲಿ ಇರುವ ನಂಬಿಕೆ he is a ನನಗೆ very big ಬೇಕು. man, ಆತನು ದೊಡ್ಡ ವ್ಯಕ್ತಿಯಾಗಿದ್ದಾನೆ. हमारे लिए तो वो बहुत बड़ा परमेश्वर का सेवक है. ನಮಗಾಗಿ ಆತನು ದೊಡ್ಡ ಕರ್ತನ ಸೇವಕನಾಗಿದ್ದಾನೆ. I said to God, ನಾನು ಕರ್ತನಿಗೆ ಹೇಳಿದೆ, at least 50% of this faith, this big faith you give me. 50% ಆದ್ರೂ ಈ ದೊಡ್ಡ ನಂಬಿಕೆಯಲ್ಲಿ 50% ಆದ್ರೂ ನನಗೆ ಕೊಡು ಎಂಬುದಾಗಿ I ನಾನು want ಪ್ರಾರ್ಥನೆ- this faith, O Lord. ನನಗೆ ಈ ನಂಬಿಕೆ ಬೇಕು ये ಕರ್ತನೆ. पूरा वीडियो में ಈ ಇಡೀ ವಿಡಿಯೋದಲ್ಲಿ इसके ये विश्वास के शूर उनके जीवन में जो कुछ घड़ा है वो सब बता रहा ಈ था. ವಿಶ್ವಾಸಿ ನಂಬಿಕೆಯ ಶೂರರ ಅವರ ಜೀವಿತದಲ್ಲಿ ಏನು ನಡೀತು ಅದರ ವಿಷಯವಾಗಿ ಹೇಳ್ತಾ ಇದ್ರು. 300 खाली प्लेट परमेश्वर ने प्रार्थना करने के बाद भर दिए. 300 ಖಾಲಿ ಆಗಿರುವ ಪ್ಲೇಟ್ಗಳನ್ನು ಕರ್ತನು ಪ್ರಾರ್ಥನೆ ಮಾಡಿದ ಮೇಲೆ ಅದನ್ನು ತುಂಬಿಸಿದನು. ओके, उसमें एक ही लॉजिक था, ಅದರಲ್ಲಿ ಒಂದೇ ಲಾಜಿಕ್ ಆಗಿತ್ತು. मैं प्रार्थना करता हूँ, ನಾನು ಪ್ರಾರ್ಥನೆ ಮಾಡ್ತೇನೆ, प्रार्थना करूंगा. ಪ್ರಾರ್ಥನೆಯನ್ನು ಮಾಡ್ತೇನೆ. उसने ऐसा भी बोला है, ಆತನು ಹೀಗೆ ಕೂಡ ಹೇಳಿದ್ದಾನೆ, कभी कभी मैंने भी डाउट किया है, ಕೆಲವೊಮ್ಮೆ ನಾನು ಕೂಡ ಸಂಶಯ ಪಟ್ಟಿದ್ದೇನೆ. लेकिन एक ही बात मुझे मालूम है, प्रार्थना करना. ನನಗೆ ಒಂದೇ ವಿಷಯ ಗೊತ್ತಿದೆ, ಪ್ರಾರ್ಥನೆ ಮಾಡುವಂತದ್ದು. उसके जीवन में ಆತನ ಜೀವನದಲ್ಲಿ उसके जीवन में ಆತನ ಜೀವನದಲ್ಲಿ 50,000 प्रार्थना के उत्तर लिखित उसने नोट किया है. 50,000 ಪ್ರಾರ್ಥನೆಯ ಉತ್ತರಗಳನ್ನು ಬರ್ದಿಟ್ಟುಕೊಂಡು ಆತನು ಅದರ ಉತ್ತರವನ್ನು ಪಡ್ಕೊಂಡಿದ್ದಾನೆ अभी ಎಂಬುದಾಗಿ भूले ಹೇಳ್ತಾ हुए ಇದೆ. कितने होंगे मालूम नहीं, ಮರ್ತಿದ್ದನ್ನು ಎಷ್ಟು ಎಂಬುದಾಗಿ ಅವರಿಗೆ ಗೊತ್ತಿಲ್ಲ. लेकिन 50,000 प्रार्थना के उत्तर. 50,000 ಪ್ರಾರ್ಥನೆಯ ಉತ್ತರಗಳು. प्रकृति के ऊपर प्रार्थना किया है. ಪ್ರಕೃತಿಯ ಮೇಲೆ ಪ್ರಾರ್ಥಿಸಿದ್ದಾರೆ. ओके, पुरोटा प्रोविजन के लिए प्रार्थना किया है, ಒದಗಿಸುವ ವಿಷಯವಾಗಿ लोगों ಪ್ರಾರ್ಥಿಸಿದ್ದಾರೆ. के लिए प्रार्थना किया है, ಜನರಿಗಾಗಿ ಪ್ರಾರ್ಥಿಸಿದ್ದಾರೆ. स्थिति के लिए प्रार्थना किया है. ಸ್ಥಿತಿಗಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. उसने ऐसा बोला है, ಅವರು ಹೀಗೆ ಹೇಳಿದ್ರು, फर्स्ट केम द नीड. ಮೊದಲು ಅವಶ್ಯಕತೆ ಬಂತು, ओके, जरूरत पहली आई, ಅವಶ್ಯಕತೆ ಮೊದಲು ಬಂತು, उसके बाद हमारी प्रार्थना आई, ಅದಾದ್ಮೇಲೆ ಪ್ರಾರ್ಥನೆ ಬಂತು, बाद में परमेश्वर आया. ಅದಾದ್ಮೇಲೆ ಕರ್ತನು पहला ಬಂದನು. क्या आया? ಮೊದಲೇನ್ ಬಂತು? जरूरत आ गया, ಅವಶ್ಯಕತೆ ಬಂತು. बाद में हमारी प्रार्थना आ गई, ಅದಾದ್ಮೇಲೆ ನಮ್ಮ ಪ್ರಾರ್ಥನೆ बाद ಬಂತು, में परमेश्वर आ गया. ಅದಾದ್ಮೇಲೆ ಕರ್ತನು ಬಂದನು. लेकिन हमेशा परमेश्वर समय पे आया, कभी भी लेट नहीं आया, ಆದ್ರೆ ಯಾವಾಗ್ಲೂ ಕರ್ತನು ಸಮಯಕ್ಕೆ ಬಂದನು, ಎಂದಿಗೂ ತಡ ಮಾಡ್ಲಿಲ್ಲ. क्योंकि वो कभी लेट हो ही नहीं सकता. ಏಕೆಂದ್ರೆ ಆತನ ಎಂದಿಗೂ ತಡವಾಗೋದೇ ಇಲ್ಲ. हम सोचते हैं वो लेट होगा, ನಾವು ಯೋಚಿಸ್ತೇವೆ ಅದು ತಡ ಆಗಿ ಬಂದಿದ್ದಾನೆ, लेकिन हमारे सोच से भी बढ़कर करने वाला परमेश्वर है. वो ಆದ್ರೆ परमेश्वर, ನಾವು ಯೋಚಿಸುವುದಕ್ಕಿಂತ ಹೆಚ್ಚಾಗಿ ಮಾಡುವ ಕರ್ತನು ಆತನಾಗಿದ್ದಾನೆ. हम डिस्टर्ब हो जाते हैं, ನಾವು ಗಲಿಬಿಲಿಗೆ वो ಒಳಪಡ್ತೇವೆ. लेट हो गया. ತಡವಾಯ್ತು ये ಎಂಬುದಾಗಿ. हमारा इमेजिनेशन है, ಇದು ನಮ್ಮ ಒಂದು ಊಹಿಸುವಿಕೆ हमारी ಆಗಿದೆ, कल्पना है ಇದು ये. ನಮ್ಮ ಕಲ್ಪನೆ ಆಗಿದೆ. लेकिन जैसे जॉर्ज मुलर कहता है, ಜಾರ್ಜ್ ಮುಲ್ಲರ್ ಅವರು ಹೇಳಿರುವ जैसे ಹಾಗೆ, वचन कहता है, ವಚನ ಹೇಳುವ जैसे ಹಾಗೆ, बहुत लोगों का विश्वास है, ಹೇಗೆ ಅನೇಕರ जैसे बहुत लोगों का ನಂಬಿಕೆ जैसे बहुत लोगों का अनुभव है, ಹೇಗೆ ಅನೇಕರ ಅನುಭವಗಳಿದ್ದಾವೆ, he is above our imagination, he will never be late. ಆತನು ಎಂದಿಗೂ ತಡವಾಗುವ ಕರ್ತನಲ್ಲ. He is above our imagination. ನಾವು ಊಹಿಸುವುದಕ್ಕಿಂತ ಹೆಚ್ಚಾಗಿರುವ ಆತನು. हालेलुया, ಹಾಲೆಲೂಯಾ, हालेलुया. ಹಾಲೆಲೂಯಾ. ये वीडियो से बहुत प्रोत्साहित हो गया. ಈ ವಿಡಿಯೋವನ್ನು ನೋಡಿ ನಾನು ಬಹಳ ಪ್ರೋತ್ಸಾಹ ಪಟ್ಟೆ. उपवास प्रार्थना खत्म होने के बाद हम सब रिलैक्स मोड में आते हैं. ಉಪವಾಸ ಪ್ರಾರ್ಥನೆ ಆದ ಮೇಲೆ ನಾವೆಲ್ಲರೂ ರಿಲ್ಯಾಕ್ಸ್ ಮೋಡ್ಗೆ ಬರ್ತೇವೆ. ओके, कोई प्रार्थना नहीं करना चाहता, ಯಾರಿಗೂ ಪ್ರಾರ್ಥನೆ ಮಾಡುವ ಒಂದು ಅನಿಸೋದಿಲ್ಲ. लेकिन प्रार्थना करो करो बोल के पवित्र आत्मा बोलते रहते हैं. ಆದ್ರೆ ಪವಿತ್ರಾತ್ಮನು ಪ್ರಾರ್ಥಿಸ್ರಿ ಪ್ರಾರ್ಥಿಸ್ರಿ ಎಂಬುದಾಗಿ ಹೇಳ್ತಾ ಇರ್ತಾನೆ. मैं जो सोच रहा था, इस रिलैक्स मोड में परमेश्वर जोरावर से बात करने लग गया. ನಾನು ಯೋಚನೆ ಮಾಡ್ತಾ ಇದ್ದೆ, ಈ ಒಂದು ರಿಲ್ಯಾಕ್ಸ್ ಮೋಡ್ ಅಲ್ಲಿ ಕರ್ತನು ಬಲವಾದ ರೀತಿಯಲ್ಲಿ ಮಾತಾಡ್ತಾ ಇದ್ದಾನೆ. रिलैक्स होके स्तुति कर रहा हूँ, ರಿಲ್ಯಾಕ್ಸ್ ಆಗಿ ಸ್ತುತಿ ಮಾಡ್ತಾ ಇದ್ದಾನೆ, रिलैक्स होके बाइबल पढ़ रहा हूँ. ರಿಲ್ಯಾಕ್ಸ್ ಆಗಿ ಸತ್ಯವೇದ ಓದ್ತಾ ಇದ್ದಾನೆ. अचानक परमेश्वर ये वचन दिया, ತಕ್ಷಣ ಕರ್ತನು ಈ ವಚನವನ್ನು ನನಗೆ ಕೊಟ್ಟನು. ये वीडियो मुझे सुनाया, ಈ ವಿಡಿಯೋ ನನಗೆ ಕೇಳಿಸುವ और ಹಾಗೆ परमेश्वर ಮಾಡಿದನು. बात करने लग गया. ಮತ್ತೆ ಕರ್ತನು ಮಾತನಾಡಿದನು. मुझे बहुत पसंद आ गया. इस वीडियो में जॉर्ज मुलर कहते हैं कि he is never late. ನನಗೆ ಈ ವಿಡಿಯೋದಲ್ಲಿ ಒಂದು ವಿಷಯ ಬಹಳ ಇಷ್ಟ ಆಯ್ತು, ಆತನು ಎಂದಿಗೂ ತಡ ಮಾಡೋದಿಲ್ಲ. एक बार वो नाव में जा रहे थे, शिप में जा रहे थे, ಒಂದು ಸಾರಿ ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. और तभी के जमाने में ಆ ಸಮಯದಲ್ಲಿ 1850s 1860s 70s में 1850 1860ರಲ್ಲಿ ओके जाते वक्त क्या हो गया कि फॉग आ गया, ಹೋಗುವಾಗ ಮಂಜು ಬಿತ್ತು. मंज पडल्यानंतर तो कॅप्टन म्हणला की आम्ही मंज असताना पुढे जात नाही. ಮಂಜು ಬಿದ್ದಿರುವ ಕಾರಣ ಕ್ಯಾಪ್ಟನ್ ಹೇಳಿದನು, ಈಗ ಮಂಜು ಬಿದ್ದಿದೆ, ನಾವು ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ.
ಆಗೋದಿಲ್ಲ. जॉर्ज मुलर म्हणला की मला परवा पोचायचा आहे, ಜಾರ್ಜ್ ಮುಲ್ಲರ್ ಅವರು ಹೇಳಿದರು, ನಾಡ್ದು ನಾನು ಹೋಗಿ ಅಲ್ಲಿಗೆ ತಲುಪಬೇಕು, आम्ही जाऊ शकत नाही. ನಾವು ಹೋಗ್ಲಿಕ್ಕೆ ಆಗೋದಿಲ್ಲ. नाही, मी प्रार्थना करतो, ಅವ್ರು ಹೇಳಿದ್ರು, ನಾನು ಪ್ರಾರ್ಥಿಸ್ತೇನೆ, काय पण होला पण जाणार नाही. ಏನೇ ಆಗ್ಲಿ ಆದ್ರೆ ನಾವು ಹೋಗ್ಲಿಕ್ಕೆ ಆಗೋದಿಲ್ಲ. जॉर्ज मुलर बोला, ಜಾರ್ಜ್ ಮುಲ್ಲರ್ ಹೇಳಿದ್ರು, my eyes are not on this fog, my eyes are on that God who controls this fog. ನನ್ನ ಕಣ್ಣು ಈ ಮಂಜಿನ ಮೇಲೆ ಇಲ್ಲ, ನನ್ನ ಕಣ್ಣು ಈ ಮಂಜನ್ನು ನಿಯಂತ್ರಣ ಪಡಿಸುವ ಕರ್ತನ ಮೇಲೆ ಇದೆ. हालेलुया, ಹಾಲೆಲೂಯಾ, हालेलुया, हालेलुया. उससे और इंटरेस्टिंग आगे की घटना सुनो. ಅದಕ್ಕಿಂತ ಹೆಚ್ಚಾಗಿ ಉತ್ಸಾಹ ಪಡುವ ಒಂದು ವಿಷಯ ಕೇಳ್ರಿ. कैप्टन को बोला मेरे साथ आओ प्रार्थना करेंगे. ಕ್ಯಾಪ್ಟನ್ಗೆ ಹೇಳಿದ್ರು, ಬರ್ರಿ ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡ್ರಿ. कैप्टन हेजिटेशन से इसके साथ चला ಕ್ಯಾಪ್ಟನ್ ಒಂದು ಮನಸ್ಸಿಲ್ಲದೆ ಈತನೊಟ್ಟಿಗೆ ಹೋದ್ರು. और ये घुटनों पे प्रार्थना कर रहा है. ಮತ್ತೆ ಇವರು ಮೊಣಕಾಲಿನಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. अब ये कैप्टन उधर रुका था. ಈ ಕ್ಯಾಪ್ಟನ್ ಅಲ್ಲಿ ನಿಂತಿದ್ದಾರೆ. 5 मिनट के बाद ये कैप्टन भी प्रार्थना करने लग गया. 5 ನಿಮಿಷ ಆದ್ಮೇಲೆ ಈ ಕ್ಯಾಪ್ಟನ್ ಕೂಡ ಪ್ರಾರ್ಥಿಸ್ಲಿಕ್ಕೆ ಪ್ರಾರಂಭ जॉर्ज ಮಾಡಿದ್ರು. मुलर ने बोला स्टॉप डोंट प्रे बोल के बोला. ಜಾರ್ಜ್ ಮುಲ್ಲರ್ ಆ ಕ್ಯಾಪ್ಟನ್ಗೆ ಹೇಳಿದ್ರು, ನಿಂತುಕೊ, ನೀನು ಪ್ರಾರ್ಥನೆ ಮಾಡಬೇಡ, जाके बाहर देखो बोला. ಹೊರಗಡೆ ಹೋಗಿ ನೀನು ನೋಡು. पूरा मंज गया था, परमेश्वर ने मार्क कर दिया. ಎಲ್ಲ ಮಂಜು ಹೋಗಿ ಬಿಟ್ಟಿತ್ತು, ಕರ್ತನು ಮಾರ್ಗ ಮಾಡಿದನು. उस दिन से उस कैप्टन का जीवन भी बदल गया. ಆ ದಿನದಿಂದ ಆ ಕ್ಯಾಪ್ಟನ್ ಜೀವನ ಕೂಡ ಬದಲಾಯಿತು. हालेलुया, हालेलूया, हालेलुया. हालेलूया. बहुत सारे ऐसे चीज मैंने भी प्रार्थना में ऐसे लोगों के विषय में लिखा है, उनके धारण के विषय में लिखा है कि जैसे देखने से ऐसा लगता है कि होगा नहीं. ಅನೇಕರ ವಿಷಯದಲ್ಲಿ, ಅವರ ರಕ್ಷಣೆ ವಿಷಯದಲ್ಲಿ ನಾನು ಪ್ರಾರ್ಥಿಸಿದ್ದೇನೆ, ನೋಡುವುದಾದ್ರೆ ಇವರು ರಕ್ಷಣೆ ಹೊಂದುತ್ತಾರಾ ಎಂಬುದಾಗಿ ಅನಿಸ್ತಾ मैं ಇರಲಿಲ್ಲ. सतत प्रार्थना कर रहा हूँ, ನಾನು ಸತತವಾಗಿ ಪ್ರಾರ್ಥನೆ but ಮಾಡ್ತಾ I ಇದ್ದೇನೆ. believe God is above my imagination. ಆದ್ರೆ ನಾನ್ ನಂಬುತ್ತೇನೆ, ಕರ್ತನು ನಾನು ಊಹಿಸುವುದಕ್ಕಿಂತ He is ಹೆಚ್ಚಾಗಿ going to do ಮಾಡುವವನು. that. ಆತನು ಅದನ್ನು ಮಾಡ್ಲಿಕ್ಕೆ He is ಹೋಗ್ತಾನೆ. going to change the situation. ಆತನು ಪರಿಸ್ಥಿತಿಯನ್ನು ಬದಲಾಯಿಸ್ತಾನೆ. He is going to do above what we ask or imagine. ನಾವು ಊಹಿಸುವುದಕ್ಕಿಂತ ಬೇಡುವುದಕ್ಕಿಂತ ಹೆಚ್ಚಾಗಿ ಮಾಡುವವನು ಆತನಾಗಿದ್ದಾನೆ. Because he is able to do that. ಏಕೆಂದರೆ ಆತನು ಮಾಡುವುದಕ್ಕಾಗಿ ಶಕ್ತನಾಗಿದ್ದಾನೆ. He is not a God of dialogue, he is a God of deeds. ಆತನು ಡೈಲಾಗ್ ಹೇಳುವ ಕರ್ತನಲ್ಲ, ಆತನು ಮಾಡುವ ಕರ್ತನಾಗಿದ್ದಾನೆ. He is not a God of only saying, he is a God of only doing. ಆತನು ಹೇಳುವ ಮಾತ್ರ ಕರ್ತನಲ್ಲ, ಆತನು ಮಾಡುವ ಕರ್ತನಾಗಿದ್ದಾನೆ. Yes, अपने सीने पे ठोक के कहना चाहिए, that's my God, ओ मेरा परमेश्वर ಎದೆ है, ಬಡೆದು ಹೇಳಬೇಕು, ಅದೇ ನನ್ನ ಕರ್ತನಾಗಿದ್ದಾನೆ, ओ मेरा सामर्थशाली परमेश्वर है. ನನ್ನ ಸಾಮರ್ಥ್ಯ ಉಳ್ಳವನಾದ ಕರ್ತನು. हालेलुया, हालेलूया, हालेलुया. हालेलूया. So मेरा परमेश्वर सामर्थी परमेश्वर है. ನನ್ನ ಕರ್ತನು ಸಾಮರ್ಥ್ಯ ಉಳ್ಳ चलिए मैं ಕರ್ತನಾಗಿದ್ದಾನೆ. आगे दौड़ाता हूँ, किसके लिए परमेश्वर ये करेगा. ಯಾರಿಗಾಗಿ ಕರ್ತನು ಇದನ್ನು ಮಾಡ್ತಾನೆ? ओके, दो चीज है वो जस्ट बोल के हम प्रार्थना करेंगे. ಎರಡು ವಿಷಯಗಳಿದ್ದಾವೆ, ಅದನ್ನು ನಾವು ಹೇಳಿ ಪ್ರಾರ್ಥಿಸೋಣ. ओके, to whom God will do. ಯಾರಿಗಾಗಿ ಕರ್ತನು ಮಾಡ್ತಾನೆ? सोलोमन के ऊपर परमेश्वर बहुत खुश हो गया था, इसके लिए किया. ಸೊಲೊಮೋನನ ಮೇಲೆ ಕರ್ತನು ಬಹಳ ಸಂತೋಷ ಪಟ್ಟನು, ಅದಕ್ಕಾಗಿ ಮಾಡಿದನು. और ये जो एफेसी की पत्रिका में हमने पढ़ा है, ಎಫೆಸಿಯರ ಪತ್ರಿಕೆಯಲ್ಲಿ ನಾವು ಓದಿರುವ ಹಾಗೆ, ओके, तीसरा अध्याय 14वें वचन से 3ನೇ ಅಧ್ಯಾಯ 14ನೇ ವಚನದಿಂದ पॉल प्रार्थना कर रहा है. ಪೌಲನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. उस प्रार्थना में क्या दिखता है? ಆ ಪ್ರಾರ್ಥನೆಯಲ್ಲಿ ಏನ್ ಕಾಣ್ತದೆ? उस प्रार्थना में पॉल का बोझ दिखता है. ಆ ಪ್ರಾರ್ಥನೆಯಲ್ಲಿ ಪೌಲನ ಒಂದು ಭಾರ ಕಾಣ್ತದೆ. जब हम बोझ से प्रार्थना करेंगे, ಯಾವಾಗ ನೀವು ಭಾರದಿಂದ ಪ್ರಾರ್ಥಿಸ್ತೀರೋ, वो वचन के अनुसार है, ವಚನಕ್ಕೆ परमेश्वर की ಅನುಗುಣವಾಗಿರ್ತದೋ, योजना के अनुसार है. ಕರ್ತನ ಯೋಜನೆಗೆ और ಅನುಸಾರವಾಗಿದೆ. परमेश्वर जब हम हमारी प्रार्थना और विश्वास के ऊपर खुश हो जाता है, ಕರ್ತನು ನಮ್ಮ ಪ್ರಾರ್ಥನೆ ಮತ್ತೆ ನಮ್ಮ ನಂಬಿಕೆಯ ಮೇಲೆ ಸಂತೋಷ ಪಡ್ತಾನೋ, असंभव चीज संभव करके दिखा देता है. ಅಸಾಧ್ಯವಾದದ್ದನ್ನು ಸಾಧ್ಯವನ್ನಾಗಿ ಮಾಡ್ತಾನೆ. सोलोमन को बोला, ಸೊಲೊಮೋನನಿಗೆ ಹೇಳಿದನು, जो तूने मांगा नहीं वो भी मैं तुझे दूंगा. ನೀನು ಯಾವುದನ್ನು ಕೇಳಲಿಲ್ಲವೋ ಅದನ್ನು ಕೂಡ ನಿನಗೆ ಕೊಡ್ತೇನೆ. आपके पड़ोस के व्यक्ति से कहिए, ನಿಮ್ಮ ಪಕ್ಕದಲ್ಲಿರುವವರಿಗೆ ಹೇಳ್ರಿ, तू प्रार्थना कर. ನೀನು ಪ್ರಾರ್ಥನೆ ಮಾಡು. ओके, तू परमेश्वर खुश होने जैसा प्रार्थना कर. ಕರ್ತನು ಸಂತೋಷ ಪಡುವ ಹಾಗೆ ನೀನು ಪ್ರಾರ್ಥನೆ ಮಾಡು. परमेश्वर की इच्छा के अनुसार प्रार्थना कर. ಕರ್ತನ ಇಚ್ಛೆ ಅನುಸಾರವಾಗಿ ಪ್ರಾರ್ಥನೆ ಮಾಡು. परमेश्वर के वचन के अनुसार प्रार्थना कर. ಕರ್ತನ ವಚನಕ್ಕೆ ಅನುಸಾರವಾಗಿ ಪ್ರಾರ್ಥನೆ बोझ से ಮಾಡು. प्रार्थना कर. ಭಾರದಿಂದ ಪ್ರಾರ್ಥನೆ ಮಾಡು. जो तू नहीं मांगा वो भी परमेश्वर तुझे देगा. ಯಾವುದನ್ನು ನೀನು ಬೇಡಲಿಲ್ಲವೋ ಅದನ್ನು ಕೂಡ ಕರ್ತನು ನಿನಗೆ ಕೊಡ್ತಾನೆ. हालेलुया. ಹಾಲೆಲೂಯಾ. जो तू नहीं मांगा वो भी परमेश्वर तुझे देगा. ಯಾವುದನ್ನು ನೀನು ಬೇಡಲಿಲ್ಲವೋ ಅದನ್ನು ಕೂಡ ಕರ್ತನು ನಿನಗೆ बोलिए ಕೊಡ್ತಾನೆ. अपने पड़ोस के व्यक्ति से, जो तू नहीं मांगा वो भी परमेश्वर तुझे देगा. ನಿಮ್ಮ ಪಕ್ಕದಲ್ಲಿರುವವರಿಗೆ ಹೇಳ್ರಿ, ಯಾವುದನ್ನು ನೀನು ಬೇಡಲಿಲ್ಲವೋ ಅದನ್ನು ಕೂಡ ಕರ್ತನು ನಿನಗಾಗಿ वो ಕೊಡ್ತಾನೆ. देख के हम आश्चर्य हो जाएंगे और परमेश्वर को कहेंगे, परमेश्वर ये तो मैंने नहीं मांगा लेकिन तूने दे दिया. ನೋಡಿ ಆಶ್ಚರ್ಯಪಟ್ಟು ನಾವು ಕರ್ತನಿಗೆ ಹೀಗೆ ಹೇಳುವವರಾಗಿರ್ತೇವೆ, ಇದನ್ನ ನಾನು ಬೇಡಲಿಲ್ಲ ಆದ್ರೆ ನೀನು ಇದನ್ನು ಕೂಡ ನನಗೆ ಕೊಟ್ಟು ಬಿಟ್ಟಿದ್ದೀಯಾ. हालेलुया. ಹಾಲೆಲೂಯಾ. वैसा विश्वास चाहते हैं? ಇಂಥ ನಂಬಿಕೆ खड़े हो ಬೇಕಾ? जाइए, प्रार्थना करेंगे. ಎದ್ದು ನಿಂತುಕೊಂಡು ಪ್ರಾರ್ಥನೆಯನ್ನು अपने हाथ ಮಾಡಿಕೊಳ್ಳೋಣ. उठाएंगे परमेश्वर की तरफ ನಮ್ಮ ಕರವನ್ನು ಕರ್ತನ ಕಡೆಗೆ ನಾವು और ಎತ್ತೋಣ, प्रार्थना करने लगेंगे. ಮತ್ತೆ
ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡೋಣ. मैं परमेश्वर में विश्वास करता हूँ. ಕರ್ತನೇ, ನಾನು ನಂಬುತ್ತೇನೆ. I believe you are an able God. ನಾನು ನಂಬುತ್ತೇನೆ ನೀನು ಯೋಗ್ಯನಾಗಿದ್ಯಾ, ಸಾಮರ್ಥ್ಯ You ಉಳ್ಳವನಾಗಿದ್ಯಾ. are able. ನೀನು ಸಾಮರ್ಥ್ಯನು. You have that ability. ನಿನ್ನಲ್ಲಿ ಆ ಸಾಮರ್ಥ್ಯ ಇದೆ. Ability of what? ನಿನ್ನಲ್ಲಿ ಯಾವ ಸಾಮರ್ಥ್ಯವಿದೆ? To do what I ask. ನಾನು ಬೇಡಿದ್ದನ್ನು ಮಾಡುವ ಸಾಮರ್ಥ್ಯ. And to do what I imagine, what I think. ನಾನು ಊಹಿಸಿದ್ದನ್ನು, ನಾನು ಯೋಚಿಸುವುದನ್ನು ಮಾಡುವ ಸಾಮರ್ಥ್ಯ. To do even more than what I ask and imagine. ನಾನು ಯಾವುದನ್ನು ಊಹಿಸಿದ್ದೇನೆ, ನಾನು ಬೇಡಿದ್ದೇನೋ ಅದಕ್ಕಿಂತ ಹೆಚ್ಚಾಗಿ ಮಾಡುವಂತ ಸಾಮರ್ಥ್ಯ. You are able, Lord. ನೀನು ಸಾಮರ್ಥ್ಯನು. अपना हाथ उठाइए. ನಮ್ಮ ಕರವನ್ನು ಎತ್ತೋಣ. You are able, God. ನೀನು ಸಾಮರ್ಥ್ಯನಾದ ಕರ್ತನು. लूक पहला अध्याय 37वां वचन 37th वर्स अब अगर देखेंगे तो ಲೂಕನು 137 1:37 ಅಧ್ಯಾಯವನ್ನು ನೋಡುವುದಾದರೆ उधर परमेश्वर का दूत यीशु के जन्म के विषय में बातचीत कर रहा ಕರ್ತನ है. ದೂತರು ಯೇಸುವಿನ ಜನನದ ವಿಷಯವಾಗಿ ಮಾತಾಡ್ತಾ और ಇದ್ದಾರೆ. उस चर्चा में दूत कहता है ಆ ಚರ್ಚೆಯಲ್ಲಿ ದೂತನು ಹೇಳ್ತಾ ಇದ್ದಾನೆ, उसके कौन से भी वचन नाकामयाब हुए नहीं हैं. ಆತನ ಯಾವ ವಚನವೂ ಕೂಡ ಅದು ಅಸಫಲವಾಗಲಿಲ್ಲ. Thank you Jesus. Thank you Jesus. Thank you Lord. जॉर्ज मुलर एक बात करता था. ಜಾರ್ಜ್ ಮುಲ್ಲರ್ ಅವರು ಯಾವಾಗ್ಲೂ ಒಂದು ಮಾತನ್ನು ಹೇಳ್ತಾ ಇದ್ರು, ಒಂದು ಒಂದು ಕಾರ್ಯ ಮಾಡ್ತಾ ಇದ್ರು. और ये गुण बहुत सारे सेवकों में मैंने देखा ಈ है. ಗುಣಲಕ್ಷಣವನ್ನು ಅನೇಕ ಸೇವಕರಲ್ಲಿ ನಾನು ನೋಡಿದ್ದೇನೆ. जब कोई विषय आता था, जब कोई परेशानी आती थी, ಯಾವಾಗೆಲ್ಲ ಒಂದು ವಿಷಯ ಅಥವಾ ಸಮಸ್ಯೆಗಳು ಬರುವಾಗ उसका उत्तर वचन में ढूंढते थे. ಅದರ ಉತ್ತರವನ್ನು ಅವರು ವಚನದಲ್ಲಿ ಹುಡುಕ್ತಾರೆ. और वो परेशानी का अभिवचन वचन में मिलने के बाद ಆ ಸಮಸ್ಯೆಗೆ ವಾಗ್ದಾನ ವಚನವು ಸಿಕ್ಕಿದ ಮೇಲೆ उसको पकड़ते थे. ಅದನ್ನು ಹಿಡಿದಿಟ್ಕೊಳ್ತಾ ಇದ್ರು. और वो पकड़ के प्रार्थना करते थे. ಅದನ್ನು ಹಿಡಿದು ಅವರು ಪ್ರಾರ್ಥನೆ ಮಾಡ್ತಾ ಇದ್ರು. और परमेश्वर कार्य कर देता था. ಮತ್ತೆ ಕರ್ತನು ಕಾರ್ಯ ಮಾಡಿ ಬಿಡ್ತಾ चलिए ಇದ್ದನು. अपना हाथ उठाइए. ಬನ್ನಿ ನಮ್ಮ ಕರಗಳನ್ನು ಮೇಲಕ್ಕೆತ್ತೋಣ. लूक पहला अध्याय 37वां वचन. ಲೂಕ ಮೊದಲನೇ ಅಧ್ಯಾಯ 37ನೇ ವಚನ. उसके कोई भी वचन नाकामयाब नहीं हुए. ಆತನ ಯಾವ ವಚನ ಕೂಡ ಅಸಫಲವಾಗದೇ ಇರೋದಿಲ್ಲ. अपने हाथ उठा के प्रार्थना कीजिए. ನಮ್ಮ ಕರವನ್ನು ಎತ್ತಿ ಪ್ರಾರ್ಥನೆಯನ್ನು ಮಾಡೋಣ. Thank you Jesus. Thank you Lord. Thank you Jesus. Thank you Lord. बोलिए परमेश्वर तू सामर्थी है, जो मैं नहीं मांगा वो भी करने के लिए तू सामर्थी है. ಕರ್ತನಿಗೆ ಹೇಳೋಣ, ಕರ್ತನೆ ನೀನು ಸಾಮರ್ಥ್ಯ ಉಳ್ಳವನಾಗಿದ್ದೀಯಾ. ಯಾವುದನ್ನು ನಾನು ಬೇಡಲಿಲ್ಲವೋ ಅದನ್ನು ಕೂಡ ನೀನು ಮಾಡಲಿಕ್ಕೆ ಶಕ್ತನಾಗಿದ್ದೀಯಾ. जो लोगों ने विश्वास योग्यता से फेथफुली प्रेयर पॉइंट्स लिखे हैं इस उपवास ಈ प्रार्थना में, ಉಪವಾಸ ಪ್ರಾರ್ಥನೆಯಲ್ಲಿ ಯಾರೆಲ್ಲ ನಂಬಿಗಸ್ತಿಕೆಯಿಂದ ಒಂದು ಪ್ರಾರ್ಥನೆ ವಿಷಯಗಳನ್ನು ಬರೆದಿಟ್ಟುಕೊಂಡಿದ್ದೀರೋ, ये आपका प्रार्थना का उत्तर जैसा ये वचन पकड़िए. ಈ ನಿಮ್ಮ ಪ್ರಾರ್ಥನೆಗೆ ಉತ್ತರ ಹಾಗೆ ಈ ವಚನವನ್ನು ಹಿಡಿದಿಟ್ಟುಕೊಳ್ಳ್ರಿ. ये वचन पकड़िए. ಈ ವಚನವನ್ನು हाथ ಹಿಡಿದಿಟ್ಟುಕೊಳ್ಳೋಣ. उठाइए. ಕರವನ್ನು ಮೇಲಕ್ಕೆ ಎತ್ತೋಣ. परमेश्वर मैंने ये लिखा है, ಕರ್ತನೆ ನಾನು ಇದನ್ನು ಬರೆದಿದ್ದೇನೆ, लेकिन तू इससे भी बढ़कर करने के लिए सामर्थ्य है. ಆದ್ರೆ ಇದಕ್ಕಿಂತ ಹೆಚ್ಚಾಗಿ ಮಾಡುವುದಕ್ಕಾಗಿ ನೀನು ಸಾಮರ್ಥ್ಯ And ಉಳ್ಳವನಾಗಿದ್ದೀಯ. I know you are going to do that. ಮತ್ತೆ ನನಗೆ ಗೊತ್ತು ನೀನು ಅದನ್ನು ಮಾಡ್ತೀಯ. I know you are going to do that. ನನಗೆ ಗೊತ್ತು ಅದನ್ನು ನೀನು Come on, ಮಾಡ್ತೀಯ. worship God. आराधना कीजिए. ಬನ್ನಿ ಕರ್ತನನ್ನು ಆರಾಧಿಸೋಣ. Thank you Lord. Thank you, Jesus. Jesus. Hallelujah. He is able. ಆತನು ಸಾಮರ್ಥ್ಯನು. Thank you, Jesus. There are going to be days you are going to stand up and say, this and this date I had written this prayer request and God did it for me. ಆ ದಿನಗಳು ಬರ್ಲಿಕ್ಕೆ ಹೋಗ್ತಾ ಇದ್ದಾವೆ. ಯಾವ ದಿನ ನೀವು ಹೀಗೆ ಸಾಕ್ಷಿ ಕೊಡ್ತೀರಾ, ಇದು ಈ ವಿಷಯಗಳನ್ನು ಇಂಥ ಸಮಯಕ್ಕೆ ಇಂಥ ತಾರೀಕಿಗೆ ನಾನು ಬರೆದಿದ್ದೆ, ಆದ್ರೆ ಕರ್ತನು ಅದಕ್ಕೆ ನನಗೆ ಉತ್ತರ ಕೊಟ್ಟಿದ್ದಾನೆ. मैं ऐसे दिनों में लिखा था आणि परमेश्वरानं ह्याच्याप्रमाणे मला उत्तर दिलं. ಇಂಥ ದಿನಗಳಲ್ಲಿ ಇದನ್ನು ನಾನು ಬರೆದಿದ್ದೆ, ಅದಕ್ಕೆ ಅನುಗುಣವಾಗಿ ಕರ್ತನು ಉತ್ತರ ಕೊಟ್ಟನು. आज जसं आम्ही प्रार्थना करूया, ಇವತ್ತು ನಾವು ಪ್ರಾರ್ಥನೆ ಮಾಡೋಣ. तुझ्या सेवक जॉर्ज मुलरला जो विश्वास होता तो विश्वास मला दे. ನಿನ್ನ ಸೇವಕನಾದ ಜಾರ್ಜ್ ಮುಲ್ಲರ್ಗೆ ಯಾವ ನಂಬಿಕೆ ಇತ್ತೋ ಆ ನಂಬಿಕೆಯನ್ನು ನನಗೆ ಕೊಡು. तो विश्वास मला पाहिजे परमेश्वरा. ಆ ನಂಬಿಕೆ ನನಗೆ ಬೇಕು ಕರ್ತನೆ. मला दे की परमेश्वरा. ನನಗೆ Please ಕೊಡು give me. ಕರ್ತನೆ. Please give me Lord. ದಯಮಾಡಿ ಆ ನಂಬಿಕೆಯನ್ನು ನನಗೆ ಕೊಡು. ಓಡ ರಬಲ 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 ರಬ ಶಂದರಿ ರ ಓಡ ರೇಖ ರಬ ರಬ ಶಂದರಿ ರೆ.
कर रहे हैं, ಹೇಗೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೋ परमेश्वर कार्य कर रहा है. ಕರ್ತನು ಕಾರ್ಯ ಮಾಡ್ತಾ ಇದ್ದಾನೆ. बोलिए परमेश्वर, मुझे तेरे सेवकों में, महान सेवकों में जो विश्वास था वो विश्वास मुझ में डाल दे. ಕರ್ತನೆ, ನಿನ್ನ ಸೇವಕರು, ನಿನ್ನ ಮಹಾನ್ ಸೇವಕರಲ್ಲಿ ಯಾವೆಲ್ಲ ನಂಬಿಕೆ ಇತ್ತು ಆ ನಂಬಿಕೆಯನ್ನು ನನ್ನಲ್ಲಿ ಕೊಡು ಸ್ವಾಮಿ, ताकि मैं विश्वास से प्रार्थना में बड़े बड़े चीजों को प्राप्त करूं ನಂಬಿಕೆಯ ಮೂಲಕ ನಾನು ಪ್ರಾರ್ಥನೆಯಲ್ಲಿ ದೊಡ್ಡ ದೊಡ್ಡ ವಿಷಯಗಳ ಉತ್ತರವನ್ನು ನೋಡಲಿ. और मेरे विश्वास से लोग सीखे. ನನ್ನ ನಂಬಿಕೆಯಿಂದ ಜನರು ಕಲಿತುಕೊಳ್ಳಲಿ. Lord, give us that big faith, oh Lord. ಆ ದೊಡ್ಡ ನಂಬಿಕೆಯನ್ನು ನಮಗೆ ಕೊಡು ಕರ್ತನೆ. I want that big faith, Father. ಆ ದೊಡ್ಡ ನಂಬಿಕೆ ನನಗೆ ಬೇಕು ರಾಜ. Shidare ba 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 ba. ನನ್ನಿರೀಕ್ಷೆಗೂ ಮೇಲಾಗಿ ಮಾಡುವವನೇ, ನನ್ನ ಪ್ರಾರ್ಥನೆಗೆಲ್ಲ ಉತ್ತರ ಕೊಡುವವನೇ. ನನ್ನಿರೀಕ್ಷೆಗೂ ಮೇಲಾಗಿ ಮಾಡುವವನೇ, ನನ್ನ ಪ್ರಾರ್ಥನೆಗೆಲ್ಲ ಉತ್ತರ ಕೊಡುವವನೇ. ಯೆಹೋವಾ ಈರೆ, ನನಗೆಲ್ಲವೂ ನೀನೇ, ನನ್ನ ಅಗತ್ಯವೆಲ್ಲ ಸಂಧಿಸಿದೆ. ಯೆಹೋವಾ ಈರೆ, ನನಗೆಲ್ಲವೂ ನೀನೇ, ನನ್ನ ಅಗತ್ಯವೆಲ್ಲ ಸಂಧಿಸುವೆ. ಆರಾಧನೆ 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 ನಿಮಗೆ. ಆರಾಧನೆ 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 ನಿಮಗೆ. और एक कमेंट्री में मैं ऐसा पढ़ रहा था, ಇನ್ನೊಂದು ಕಮೆಂಟ್ರಿಯಲ್ಲಿ ನಾನು ಹೀಗೆ ಓದ್ತಾ ಇದ್ದೆ. इस वचन के आधारित उन्होंने एक्सप्लेनेशन लिखा है. ಈ ವಚನಕ್ಕೆ ಅನುಸಾರವಾಗಿ ಹೀಗೆ ಅವರು ವಿವರಣೆ ಬರೆದ್ರು. We don't even have an idea of how much God can do. ಕರ್ತನು ಎಷ್ಟಾಗಿ ಮಾಡ್ತಾನೆ ಎಂಬುವ ಒಂದು ಒಂದು ಆಲೋಚನೆ ನಮಗೆ ಇಲ್ಲ. हमें वो विचार, हमें वो सोच भी नहीं है कि परमेश्वर कितना कुछ कर सकता है. ಕರ್ತನು ಎಷ್ಟೆಲ್ಲ ಮಾಡಬಹುದು ಎಂಬುವ ಒಂದು ಯೋಚನೆ ಕೂಡ ನಮ್ಮಲ್ಲಿ ಇಲ್ಲ. He can do exceedingly more. ಅದಕ್ಕಿಂತ ಹೆಚ್ಚಾಗಿ ಮಾಡಲು ಆತನು But ಯೋಗ್ಯನಾಗಿದ್ದಾನೆ. usually we are limited to our understanding. ಆದ್ರೆ ನಮ್ಮ ಒಂದು ತಿಳುವಳಿಕೆಗೆ ನಾವು ಸೀಮಿತರಾಗಿದ್ದೇವೆ. He can do exceedingly more. ಆದ್ರೆ ಆತನು ಅದಕ್ಕಿಂತ ಹೆಚ್ಚಾಗಿ ಮಾಡ್ಲಿಕ್ಕೆ ಯೋಗ್ಯನು. जब ये मैं पढ़ रहा था, वो वीडियो सुन रहा था, मैं प्रार्थना कर रहा था. ಇದನ್ನು ಓದ್ತಾ ಇರುವಾಗ, ನಾನು ಕೇಳ್ತಾ ಇರುವಾಗ ನಾನು ಹೀಗೆ ಪ್ರಾರ್ಥನೆ ಮಾಡ್ತಾ ಇದ್ದೆ. मेरे आवश्यकता से ज्यादा मैं ये प्रार्थना कर रहा था, ನನ್ನ ಅವಶ್ಯಕತೆಗಿಂತ ಹೆಚ್ಚಾಗಿ ನಾನು ಇದಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೆ. मुझे ये विश्वास दे दे परमेश्वर, ನನಗೆ ಈ ನಂಬಿಕೆ ಕೊಡು ಕರ್ತನೆ. मुझे ये विश्वास दे दे. ನನ್ನಲ್ಲಿ ಈ ನಂಬಿಕೆಯನ್ನು ಕೊಡು. चट्टानों को हिलाने वाला विश्वास, ಬೆಟ್ಟವನ್ನು ಅಲುಗಾಡಿಸುವ ಒಂದು ನಂಬಿಕೆ, प्रकृति में परिवर्तन लाने वाला विश्वास, ಪ್ರಕೃತಿಯಲ್ಲಿ ಪರಿವರ್ತನೆಯನ್ನು ತರುವ ನಂಬಿಕೆ, नाकामयाब फेल्ड चीजों को कामयाब होते हुए देखने वाला विश्वास. ಅಸಾಧ್ಯ ಸೋಲುವಿಕೆಯ ವಿಷಯಗಳಲ್ಲಿ ಜಯವನ್ನು ನೋಡುವ ನಂಬಿಕೆ. अपना हाथ उठाइए, प्रार्थना करते रहिए. ನಮ್ಮ ಕರವನ್ನು ಎತ್ತಿ ಪ್ರಾರ್ಥನೆ अगर ಮಾಡಿ. आप मेरे साथ ये प्रार्थना कर रहे हैं तो उतने ही लोग घुटनों पे आ सकते हैं. ನನ್ನೊಟ್ಟಿಗೆ ನೀವು ಹೀಗೆ ಪ್ರಾರ್ಥನೆ ಮಾಡ್ತಾ ಇರೋದಾದ್ರೆ ನೀವು ಮೊಣಕಾಲಿನಲ್ಲಿ ಬರಬಹುದು. मेरे विश्वास को बढ़ा परमेश्वर. ನನ್ನ ನಂಬಿಕೆಯನ್ನು ಹೆಚ್ಚಿಸು ಕರ್ತನೆ. I believe you can do more than my imagination. ನನ್ನ ಒಂದು ದೇವರೇ ಊಹಿಸೋಕ್ಕಿಂತ ಹೆಚ್ಚಾಗಿ ನೀನು ಮಾಡುವ ಕರ್ತನು. Problem is not with you. तुझ में समस्या नहीं है. Problem मेरे विश्वास में समस्या है. ನಿನ್ನಲ್ಲಿ ಸಮಸ್ಯೆ ಇಲ್ಲ, ಸಮಸ್ಯೆ ನನ್ನ ನಂಬಿಕೆಯಲ್ಲಿದೆ. अक्सर मैं शक करता हूँ परमेश्वर. ಅನೇಕ ಸಾರಿ ನಾನು ನಂಬದೇ ಇರ್ತೇನೆ.
ಸಂಶಯ ಪಡ್ತೇನೆ. जैसे तेरे सेवक ने कहा है, ನಿನ್ನ ಸೇವಕನು ಹೇಳಿರುವ ಹಾಗೆ we don't have even idea how much you can do. हमें अंदाजा भी नहीं कितना तू कर सकता है. ನೀನು ಎಷ್ಟಾಗಿ ಮಾಡಬಹುದು ಎಂಬುದಾಗಿ ನಮ್ಮಲ್ಲಿ ಆ ಯೋಚನೆ ಕೂಡ ಇಲ್ಲ. उतना हम सीमित हो गए हमारे सोच में. ನಮ್ಮ ಒಂದು ಯೋಚನೆಯಲ್ಲಿ ಅಷ್ಟಕ್ಕೆ ನಾವು ಸೀಮಿತರಾಗಿದ್ದೇವೆ. परमेश्वर मेरे विचारों को तोड़ के वो सीमा पार करके प्रार्थना करने के लिए मुझे विश्वास दे दे और मन दे दे. ನನ್ನ ವಿಚಾರವನ್ನು, ನನ್ನ ಯೋಚನೆಯನ್ನು ಮುರಿದು ಆ ಸೀಮಿತವನ್ನು ಮುರಿದು ಅದಕ್ಕಿಂತ ಹೆಚ್ಚಾಗಿ ಯೋಚಿಸಿ ಪ್ರಾರ್ಥಿಸುವುದಕ್ಕಾಗಿ ನನಗೆ ಮನಸ್ಸನ್ನು ಕೊಡು. Jesus, hallelujah. ಓಡ ರಬಲ 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 ರಬಲ. ನನ್ನ ನಿರೀಕ್ಷೆಗೂ ಹೆಚ್ಚಾಗಿ, ನನ್ನಿರೀಕ್ಷೆಗೂ ಮೇಲಾಗಿ ಮಾಡುವವನೇ, ನನ್ನ ಪ್ರಾರ್ಥನೆಗೆಲ್ಲ ಉತ್ತರ ಕೊಡುವವನೇ. ಗಟ್ಟಿಯಾಗಿ, ನನ್ನಿರೀಕ್ಷೆಗೂ ಮೇಲಾಗಿ ಮಾಡುವವನೇ, ನನ್ನ ಪ್ರಾರ್ಥನೆಗೆಲ್ಲ ಉತ್ತರ ಕೊಡುವವನೇ. ಯೆಹೋವಾ ಈರೆ, ನನಗೆಲ್ಲವೂ ನೀನೆ, ನನ್ನ ಅಗತ್ಯವೆಲ್ಲ ಸಂಧಿಸುವೆ. ಯೆಹೋವಾ ಈರೆ, ನನಗೆಲ್ಲವೂ ನೀನೆ, ನನ್ನ ಅಗತ್ಯವೆಲ್ಲ ಸಂಧಿಸುವೆ. ಆರಾಧನೆ 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 ನಿಮಗೆ. ಆರಾಧನೆ 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 ನಿಮಗೆ. प्रार्थना करके कहिए, परमेश्वर तू सामर्थी परमेश्वर है, ये देखने के लिए मुझे मदद कर. ಪ್ರಾರ್ಥನೆ ಮಾಡ್ತಾ ಹೇಳೋಣ, ನೀನು ಸಾಮರ್ಥ್ಯನಾಗಿರುವ ಕರ್ತನಾಗಿದೆಯಾ, ಅದನ್ನು ನೋಡುವುದಕ್ಕಾಗಿ ನನಗೆ ಕೃಪೆ ಮಾಡು. मैं रिक्वेस्ट करता हूँ जैसी आंटी सामने आएंगे हम सबके लिए प्रार्थना करेंगे. ಆಂಟಿಯವರು ಮುಂದೆ ಬಂದು ನಮ್ಮೆಲ್ಲರಿಗಾಗಿ ಪ್ರಾರ್ಥನೆ ಮಾಡ್ತಾರೆ. ऐसे प्रार्थना करते रहेंगे. ಹೀಗೆ ನಾವು ಪ್ರಾರ್ಥನೆ ಮಾಡ್ತಾ ಇರೋಣ. ಕರ್ತನೇ ನಿನಗೆ ಸ್ತೋತ್ರ 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 ಸ್ತೋತ್ರ. ತಂದೆ ನಿನಗೆ ಸ್ತೋತ್ರಪ್ಪ. ರಾಜನೇ ನಿನಗೆ ಸ್ತೋತ್ರಪ್ಪ. ಕರ್ತನೇ ದೇವರೇ, ದೇವರೆಷ್ಟೋ ದೊಡ್ಡ ಸೇವಕರು ಕರ್ತನೆ, ದೇವರೇ ಸಾಧಾರಣ ಜನರು ಕರ್ತನೆ, ದೇವರೇ ನಮ್ಮ ಹಾಗೆ ಕರ್ತನೆ ಸಾಧಾರಣ ವ್ಯಕ್ತಿಗಳು ದೇವರೆಷ್ಟು ನಂಬಿಕೆಯಲ್ಲಿ, ಎಷ್ಟು ದೊಡ್ಡ ನಂಬಿಕೆಯಲ್ಲಿ ಅವರು ಕರ್ತನೆ ದೇವರೇ ಹಾದು ಹೋಗಿದ್ದಾರಪ್ಪ. ಕರ್ತನೆ ಸಪ್ಪ, ಹೌದು ಕರ್ತನೆ, ಪ್ರಾರ್ಥಿಸುವವರಿಗೆ ಮಾಡುವ ದೇವರು, ಊಗಿಸುವುದಕ್ಕಿಂತಲೂ ಬೇಡುವುದಕ್ಕಿಂತಲೂ ಅತ್ಯಧಿಕವಾಗಿ ಮಾಡುವ ದೇವರೇ. ದೇವರೇ ಕರ್ತನೆ, ನಾವು ನಿನ್ನನ್ನು ನಂಬಿ ದೇವರೇ ಬಂದಿದ್ದೀವಪ್ಪ. ಕರ್ತನೆ ದೇವರೇ ಸಪ್ಪ, ನಮ್ಮ ಜೀವಿತಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಮಕ್ಕಳ ಜೀವಿತದಲ್ಲಿ, ನಮ್ಮ ಸಭೆಯಲ್ಲಿ, ನಮ್ಮ ಊರಿನಲ್ಲಿ ಅತ್ಯಧಿಕವಾಗಿ ಮಾಡುವಂಥ ದೇವರೇ ನಿನ್ನನ್ನು ನಂಬಿ ಬಂದಿದ್ದೇವಪ್ಪ. ಏಸಪ್ಪ, ಅದ ಕರ್ತನೆ, ಈ ನಂಬಿಕೆಯಿಂದ ಬಂದಿರುವಂತಹ ಪ್ರತಿಯೊಂದು ಮಕ್ಕಳನ್ನು ಕರ್ತನೆ ನೀನು ಆಶೀರ್ವದಿಸು ಕರ್ತನೆ. ದಾವೀದನು ಮೊಣಕಾಲೂರಿ ದೇವರ ಪಾದದಲ್ಲಿ, ದೇವರ ಸನ್ನಿಧಾನದಲ್ಲಿ, ಅಯ್ಯೋ ದೇವರೇ ನಾನೆಷ್ಟರವನಪ್ಪ, ಎಷ್ಟು ಆಶೀರ್ವಾದ ನನಗಾಗಿ ಇಟ್ಟಿದ್ದೀ ಸ್ವಾಮಿ. ದೇವರೇ, ನನ್ನಲ್ಲಿ ನನ್ನ ಸಂತಾನದ ಆಶೀರ್ವಾದವನ್ನು ನೀ ಕೊಟ್ಟಿದ್ದೀ ಸ್ವಾಮಿ. ಕೇವಲ ಕರ್ತನೆ ಒಂದು ಕುರಿ ಕಾಯುವನು ಸ್ವಾಮಿ ನಾನು. ದೇವರೇ ಕರ್ತನೆ, ನನ್ನನ್ನು ಕರ್ತನೆ ನಾವು ಬೇಡುವುದಕ್ಕಿಂತಲೂ ದೇವರೇ ಯೋಚಿಸುವುದಕ್ಕಿಂತಲೂ ಕರ್ತನೆ ಎಷ್ಟು ದೊಡ್ಡ ವ್ಯಕ್ತಿಯಾಗಿ ನನ್ನನ್ನು ಮಾಡಿದೆಯಪ್ಪ. ಕರ್ತನೆ, ನಿನ್ನ ಯೋಚನೆ ನಮ್ಮ ಜೀವಿತದಲ್ಲಿ ಎಷ್ಟು ದೊಡ್ಡದು ಕರ್ತನೆ ದೇವರೇ. ಎಸಪ್ಪ, ಸಾಧಾರಣ ಯೋಚನೆ ಯಾರ ಮೇಲೂ ನಿನ್ನಿಟ್ಟಿಲ್ಲ ಕರ್ತನೆ ದೇವರೇ. ಎಸಪ್ಪ ಕರ್ತನೆ, ನಿನ್ನ ನಂಬಿ ಬಂದೀವಪ್ಪ, ನಿನ್ನನ್ನು ಪ್ರಾರ್ಥಿಸಿ ಬಂದೀವಪ್ಪ, ನಿನ್ನನ್ನು ಬೇಡಿ ಬಂದೀವಿ ಕರ್ತನೆ ದೇವರೇ. ಅತ್ಯಧಿಕವಾದ ಯೋಚನೆ ನನ್ನಲ್ಲಿ, ನಮ್ಮಲ್ಲಿ, ನಮ್ಮ ಸಭೆಯಲ್ಲಿ, ನಮ್ಮ ಸಭೆ ಮಕ್ಕಳಲ್ಲಿ ನೀನಿಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ, ಸ್ತೋತ್ರ ರಾಜ. ಬೇಡುವರೆಗೆ ಕೊಡುವನೇ ನಿನಗೆ ಸ್ತೋತ್ರಪ್ಪ ಸ್ವಾಮಿ.
ಯಾರೆಲ್ಲ ಕರ್ತನೆ ಪ್ರಾರ್ಥನೆಯಿಂದ ದೇವರೇ ಕರ್ತನೆ ದೇವರು ತವಕದಿಂದ ನಿನ್ನ ಸನ್ನಿಧಾನದಲ್ಲಿ ನಿನ್ನ ಆಲಯದಲ್ಲಿ ಬಂದಿದ್ದಾರೋ ಕರ್ತನೆ, ಮೊಣಕಾಲು ಉರಿದಾರೋ, ಅತ್ಯಧಿಕವಾಗಿ ಮಾಡಪ್ಪ, ಅತ್ಯಧಿಕವಾಗಿ ಮಾಡು ಕರ್ತನೆ ದೇವರೇ. ಖಾಲಿಯಾಗಿ ಯಾರನ್ನು ನಿನ್ನ ಕಳಿಸಬೇಡ ದೇವರೇ. ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಸ್ತೋತ್ರ, ಯೇಸು ನಾಮದಲ್ಲಿ ತಂದೆ, ಆಮೇನ್ 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 ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದ್ಸಾರಿ ಗಟ್ಟಿ ಚಪ್ಪಲಿ ತೊಡ್ತಾ ದೇವನ ವಂದನೆಗಳನ್ನು ಸಲ್ಲಿಸೋಣ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬ್ತೀರಾ ದೇವ್ರು ನಿಮ್ಮ ಪ್ರಾರ್ಥನೆಗಳೆಲ್ಲಕ್ಕೂ ಉತ್ತರ ಕೊಟ್ಟಿದೆ ನಮ್ಮದಾಗಿ? ಆಮೆನ್.